ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನರಸಿಂಹೋಖಿಲಾಜ್ಞಾನಮತಧ್ವಾಂತದಿವಾಕರಃ ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಸಸೀತಾ ಮೂಲರಾಮಾರ್ಚ ಕೋಶೇ ಗಜಪತೆ ಸ್ಥಿತಾ ಯೇನಾನೀತಾ ನಮಸ್ತಸ್ಮೈ ಶ್ರೀಮನ್ರಹರಿಭಿಕ್ಷವೇ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾಕ್ ಅರ್ಥಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ಸತ್ಯಧೀರಕರಾಬ್ಜೋತ್ಥಜ್ಞಾನವೈರಾಗ್ಯಸಾಗರಃ ಸತ್ಯಜ್ಞಾನಾಖ್ಯತರಣಿಃ ಸ್ವಾಂತಧ್ವಾಂತಂ ನಿಕೃಂತತು. ಸತ್ಯ ವೆಂಕಟೇಶಾದ್ರಿಮಾರಭ್ಯ ಸೇತುಂ ತೋತಾದ್ರಿಪೂರ್ವಕಾಂ ಗತ್ವಾ ದಿಗ್ವಿಜಯೀ ಪಾತು. ಸತ್ಯಾಭಿಜ್ಞಗುರುತ್ತಮಃ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶುಭಾನ್ ಧ್ಯಾಯಂತಿ ಕಾಮಾನ್ ಗುರುದೇವ ಪ್ರಸಾದಜಾನ್. ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸತ್ಯಾತ್ಮತೀರ್ಥಗುರುಭ್ಯೋ ನಮಃ. ಮನ್ಮನೋಭೀಷ್ಟದಾತಾರಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಆಗಮಾದಿತ್ರಿಕಾಲಜ್ಞಂ ಆಗಮಾರ್ಥವಿಶಾರದಂ ತ್ಯಾಗಭೋಗಸಮಾಯುಕ್ತಂ ಭಾಗಣ್ಣಾರ್ಯಮಹಂ ಭಜೆ. ಸ್ವಸ್ತ್ಯಸ್ತು ಅಶೇಷಸನ್ಮಂಗಲಾನಿ ಭವಂತು. ಆರಾಧನೆಗಳ ಪರ್ವಕಾಲಕ್ಕೆ ಇವತ್ತು ಚಾಲನೆ. ಅನೇಕ ಮಹನೀಯರ ಆರಾಧನೆಯನ್ನು ಈ ಒಂದು 15-20 ದಿನಗಳಲ್ಲಿ ನಾವು ನೋಡಲಿಕ್ಕೆ ಸಿಗತ್ತೆ. ಅನೇಕ ಜ್ಞಾನಿಗಳು, ದಾಸರ, ಅನೇಕ ಸನ್ಯಾಸಿಗಳ ಆರಾಧನಾ ಪರ್ವಕಾಲ ಇವತ್ತಿನಿಂದ ಪ್ರಾರಂಭವಾಗುತ್ತೆ. ದಾಸ ಸಾಹಿತ್ಯ ಪ್ರವರ್ತಕರು ಅಂತಲೇ ಪ್ರಸಿದ್ಧರಾದ ನರಹರಿತೀರ್ಥರ ಆರಾಧನೆಯಿಂದ, ದಾಸ ಸಾಹಿತ್ಯದಲ್ಲಿ ಅದ್ಭುತ ಕೃಷಿ ಮಾಡಿದ ಗೋಪಾಲದಾಸರ, ದಾಸ ಸಾಹಿತ್ಯದ ಪುನರುಜ್ಜೀವನಕ್ಕೆ ಕಾರಣೀಭೂತರಾದಂತಹ ಪುರಂದರದಾಸರ ಎಲ್ಲ ಮಹನೀಯರ ಆರಾಧನೆಯನ್ನು ನಾವು ನೋಡಲಿಕ್ಕೆ ಸಿಗತ್ತೆ. ದಾಸ ಸಾಹಿತ್ಯದ ಸಂಗಮ ಸ್ನಾನ ಪ್ರಾರಂಭ ಇವತ್ತು. ನರಹರಿತೀರ್ಥರ ಮಧ್ಯಾರಾಧನೆ, ಸತ್ಯಾಭಿಜ್ಞತೀರ್ಥರ ಪೂರ್ವಾರಾಧನೆ, ಗೋಪಾಲದಾಸರ ಪೂರ್ವಾರಾಧನೆ, 3 ತ್ರಿವೇಣಿ ಸಂಗಮ ಸ್ನಾನ ಇವತ್ತು. ನರಹರಿತೀರ್ಥರು ಆಚಾರ್ಯರ ಸಾಕ್ಷಾತ್ ಶಿಷ್ಯರಲ್ಲಿ ಒಬ್ಬರು. ಅನೇಕ ಜನಕ್ಕೆ ಈ ವಿಷಯದಲ್ಲಿ ಗೊಂದಲ ಇದೆ. ಆಚಾರ್ಯರು ಪದ್ಮನಾಭ ತೀರ್ಥರಿಗೆ ಮಾತ್ರ ಸನ್ಯಾಸ ಕೊಟ್ಟರು, ಪದ್ಮನಾಭ ತೀರ್ಥರು ನರಹರಿತೀರ್ಥರಿಗೆ, ನರಹರಿತೀರ್ಥರು ಮಾಧವ ತೀರ್ಥರಿಗೆ ಹೀಗೆ ತಿಳಿದಿದ್ದಾರೆ. ಇಲ್ಲ, ಅಕ್ಷೋಭ್ಯ ತೀರ್ಥರವರೆಗೂ ಮುಂದೆ ಯಾರಿಗೆ ಸನ್ಯಾಸ ಕೊಡಬೇಕು ಅನ್ನೋ ಚಿಂತೆ ಯಾರಿಗೂ ಇಲ್ಲ. ಆಚಾರ್ಯರೇ 4 ಜನರಿಗೆ ಸನ್ಯಾಸವನ್ನು ಕೊಟ್ಟು, ಆಚಾರ್ಯರೇ ಇವರಾದ ಮೇಲೆ ಇವರು ಪೀಠಕ್ಕೆ ಬರಬೇಕು ಅನ್ನುವುದನ್ನು ಆದೇಶ ಮಾಡಿ, ವ್ಯವಸ್ಥೆ ಮಾಡಿ, ನರಹರಿ ತೀರ್ಥರೇ ತಂದ ಮೂಲರಾಮದೇವರ ಪ್ರತಿಮೆಯನ್ನು ಅವರು 8 ದಿನ ಪೂಜೆ ಮಾಡಿ ಪದ್ಮನಾಭ ತೀರ್ಥರಿಗೆ ಕೊಟ್ಟಿದ್ದಾರೆ. ಹೀಗಾಗಿ ಅಕ್ಷೋಭ್ಯ ತೀರ್ಥರಿಗೇ
ಫಸ್ಟ್ ಸಮಸ್ಯೆ ಪ್ರಾರಂಭ ಆಗಿದ್ದು ಮುಂದೆ ಯಾರಿಗೆ ಈ ಪೀಠವನ್ನು ಕೊಡಬೇಕು ಅಂತ. ಅದಕ್ಕಾಗಿ ಅವರು ತುಂಬ ಚಿಂತೆ ಮಾಡ್ತಾರೆ. ಆಮೇಲೆ ಅವರಿಗೆ ಸೂಚನೆ ಆಗುತ್ತೆ, ಭೀಮಾ ನದಿಯಲ್ಲಿ ಬಂದು ಯಾರು ಕುದುರೆ ಸಮೇತ ನೀರು ಕುಡಿತಾರೆ, ಕುದುರೆಯಿಂದ ಇಳಿಯದೆ ಕುದುರೆ ಮೇಲೆ ಕೂತ್ಕೊಂಡೇ ಯಾರು ಆ ನದಿಗೆ ಬಾಯಿ ಹಚ್ಚಿ ನೀರು ಕುಡಿತಾರೆ ಅವರಿಗೆ ಸನ್ಯಾಸ ಕೊಡು ಅಂತ. ಅದಕ್ಕಾಗಿಯೇ ಕಿಂ ಪಶು ಪೂರ್ವದೇಹೆ ಅನ್ನುವ ಕಥೆಯನ್ನು ನಾವು ಜಯತೀರ್ಥರ ಚರಿತ್ರೆಯಲ್ಲಿ ಕೇಳ್ತೇವೆ. ಹೀಗಾಗಿ ಇದು ಸಾಮಾನ್ಯ ಯಾವುದೋ ಸಂಘ ಸಂಸ್ಥೆಗಳ ಅಧ್ಯಕ್ಷನೋ ಕಾರ್ಯಾಧ್ಯಕ್ಷನೋ ಸೆಕ್ರೆಟರಿಯೋ ಆ ಪಟ್ಟ ಅಲ್ಲ. ಇದು ಎಲೆಕ್ಷನ್ ಮಾಡಿ ಯಾರು ಹೆಚ್ಚು ಮತಗಳನ್ನು ತಗೋತಾರೆ ಅವರಿಗೆ ಕೂಡಿಸುವಂತಹ ರಾಜಕೀಯ ಕುರ್ಚಿ ಅಲ್ಲ, ಇದು ವೇದಾಂತ ಪೀಠ. ಹೀಗಾಗಿ ಆಚಾರ್ಯರು ಮೊದಲು 4 ಜನರವರೆಗೂ ಈ ಪೀಠದ ಬಗ್ಗೆ ಚಿಂತೆ ಆಗಬಾರ್ದು ಅಂತ 4 ಜನರಿಗೆ ಅವರೇ ಸನ್ಯಾಸ ಕೊಟ್ಟು ಒಬ್ಬರಾದ ಮೇಲೆ ಒಬ್ಬರು ಪಟ್ಟಕ್ಕೆ ಬರುವಂತೆ ಆದೇಶವನ್ನು ಮಾಡಿ ಆಚಾರ್ಯರು ಬದರಿಗೆ ಹೋಗಿದ್ದಾರೆ. ಹೀಗಾಗಿ ಈ ಹಂಸನಾಮಕನ ಪೀಠದ ಪರಂಪರೆಯಲ್ಲಿ ಆಚಾರ್ಯರ ನಂತರದಲ್ಲಿ 2ನೇಯ ಯತಿಗಳು ಅಂದರೆ ನರಹರಿ ತೀರ್ಥರು. ತುಂಬ ಆಶ್ಚರ್ಯ ಅಂದರೆ ಆಚಾರ್ಯರು ಯಾವ 4 ಜನರಿಗೆ ಸನ್ಯಾಸವನ್ನು ಕೊಟ್ಟರು ಅವರೆಲ್ಲ ಮೂಲತಃ ವೈಷ್ಣವರಾಗಿರಲಿಲ್ಲ. ಇದು ಗಮನಿಸಬೇಕಾದಂತಹ ಒಂದು ಅಂಶ. ಅಂದರೆ ಆಚಾರ್ಯರ ಕಾಲಕ್ಕೆ ಆಚಾರ್ಯರ ಪ್ರಭಾವ ಎಷ್ಟರ ಮಟ್ಟಿಗೆ ಇತ್ತು, ಆಚಾರ್ಯರ ಪ್ರಭಾವ ಯಾವ ಮಟ್ಟಿಗಿತ್ತು ಅಂದರೆ ಆಚಾರ್ಯರು ತಾವು ಹೋದಲ್ಲೆಲ್ಲ ತಮ್ಮ ಸಿದ್ಧಾಂತದ ಮಂಡನೆಯನ್ನು ಮಾಡಬೇಕು. ಯಾವಾಗಲೂ ಒಂದು ಕೃಷ್ಣಾಮೃತ ಮಹಾರ್ಣವದಲ್ಲಿಯೂ ಕೂಡ ನಾವು ಕೇಳುವ ವಿಚಾರ, ಕೇವಲ ಸ್ವಮತ ಸ್ಥಾಪನೆಯನ್ನು ಮಾಡಿದರೆ ಪ್ರಯೋಜನ ಇಲ್ಲ. ಅದರಲ್ಲಿಯೂ ವೇದಾಂತ ಸಾಮ್ರಾಜ್ಯದಲ್ಲಿ ಕುಳಿತವರು ಸ್ವಮತ ಸ್ಥಾಪನೆಯನ್ನು ಮಾಡುವುದರ ಒಟ್ಟಿಗೆ ಪರಮತ ಖಂಡನೆಯನ್ನು ಮಾಡಬೇಕು. ಹೀಗಾಗಿ ಅವರಿಗೆ ಕರೆಯೋದೇ ಪರಮತ ಖಂಡನಾಪೂರ್ವಕ ಸ್ವಮತ ಸಿದ್ಧಾಂತ ಸ್ಥಾಪನಾಚಾರ್ಯ ಅಂತೆ ಅವರನ್ನು ಕರೆಯೋದು. ಅದು ಬಹಳ ಮುಖ್ಯವಾದದ್ದು. ಹೀಗಾಗಿ ಆಚಾರ್ಯರು ಎಲ್ಲ ಕಡೆಗೆ ತಾವು ವಾದ ಮಾಡ್ತಾ ಹೋಗ್ತಾ ಇದ್ದರು. ಎಲ್ಲ ಕಡೆಗೆ ತಾವು ವಾದ ಮಾಡ್ತಾ 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 ಇವರ ಜೊತೆಗೆ ವಾದ ಮಾಡಿದವರೆಲ್ಲ ತಾವು ಓದ್ತಾ ಇರುವ ಶಾಸ್ತ್ರ ತಪ್ಪು ಅಂತ ಗಟ್ಟಿ ಮಾಡಿಕೊಂಡು ಆಚಾರ್ಯರಲ್ಲಿ ಶಿಷ್ಯತ್ವವನ್ನು ಸ್ವೀಕಾರ ಮಾಡ್ತಾರೆ. ಹೀಗೆ ಸ್ವಭಾವತಃ ಸಾಧುಗಳಾದಂತಹ ಜೀವರು, ಯೋಗ್ಯರು, ಪ್ರಾರಬ್ಧ ಕರ್ಮವಶಾತ್ ಪರಮತದಲ್ಲಿದ್ದವರನ್ನು ಆಚಾರ್ಯರು ಅವರ ಸ್ವಭಾವವನ್ನು ಅವರಿಗೆ ಪರಿಚಯ ಮಾಡಿಸಿ ಅವರಿಗೆ ಸಿದ್ಧಾಂತ ದೀಕ್ಷೆಯನ್ನು ಕೊಟ್ಟಿದ್ದಾರೆ. ಹಾಗೆ ದೀಕ್ಷೆ ಪಡೆದ 4 ಯಾರು ಅಂದರೆ ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು. ನರಹರಿ ತೀರ್ಥರ ಪೂರ್ವಾಶ್ರಮದ ಹೆಸರು ಶ್ಯಾಮಶಾಸ್ತ್ರಿಗಳು ಅಂತ. ಶ್ಯಾಮಶಾಸ್ತ್ರಿಗಳು ಬಹಳ ಪೂರ್ವಾಶ್ರಮದಲ್ಲಿ ಅವರದ್ದು ತುಂಬ ವಿಚಿತ್ರ ವ್ಯಕ್ತಿತ್ವ ಶ್ಯಾಮಶಾಸ್ತ್ರಿಗಳದ್ದು. ಇವರು ಒರಿಸ್ಸಾ ಪ್ರಾಂತದಲ್ಲಿ ಇದ್ದದ್ದು ಶ್ಯಾಮಶಾಸ್ತ್ರಿಗಳು. ಶ್ರೀಮದಾಚಾರ್ಯರು ಬದರಿ ಯಾತ್ರೆಯನ್ನು ಮುಗಿಸಿ ವಾಪಸ್ ಬರುವಾಗ ದಾರಿಯಲ್ಲಿ ಒರಿಸ್ಸಾಕ್ಕೆ ಬರ್ತಾರೆ. ಅಲ್ಲಿ ಇವರ ಭೇಟಿಯಾಗುತ್ತೆ. ಇವರ ಜೊತೆಗೆ ವಾಕ್ಯಾರ್ಥವನ್ನು ಮಾಡಿ ಆಮೇಲೆ ಇವರು ಆಚಾರ್ಯರ ವಾಗ್ಝರಿಗೆ ಮನಸೋತು ತಾವು ಸಿದ್ಧಾಂತವನ್ನು ಒಪ್ಪುತ್ತಾರೆ. ಇವರಿಗೆ ಎಂಥ ಸಾಮರ್ಥ್ಯ ಇತ್ತು ಅಂದರೆ ಅಲ್ಲಿ ಒರಿಸ್ಸಾ ದೇಶದಲ್ಲಿ ಗಜಪತಿ ರಾಜನ ಆಸ್ಥಾನದಲ್ಲಿ ಇವರನ್ನು ದಫ್ತಾರರನ್ನಾಗಿ ಮಾಡಿಕೊಂಡಿದ್ದರು. ಅಪ್ಪ ಮಗ ಇಬ್ಬರು, ಅಂದರೆ ರಾಜ ಮತ್ತು ಪ್ರಜೆಗಳ ಮಧ್ಯೆ ಸೇತುವೆಯಾಗಿ ಇದ್ದರು. ಇವರು ಮಾತಾಡಿದರೆ ಮುಗೀತು, ರಾಜನೂ ಕೇಳ್ತಾ ಇದ್ದ, ಪ್ರಜೆಗಳು ಕೇಳ್ತಾ ಇದ್ದರು. ಯಾಕೆ ಅಂದರೆ ಇವರಲ್ಲಿರುವಂತಹ ವಿಚಿತ್ರವಾದ ಅದ್ಭುತವಾದ ಪಾಂಡಿತ್ಯ, ಅದರ ಜೊತೆಗೆ ರಾಜನೀತಿಗಳನ್ನು ಚೆನ್ನಾಗಿ ತಿಳಿದಿದ್ದರು ಶ್ಯಾಮಶಾಸ್ತ್ರಿಗಳು. ಷಡ್ದರ್ಶನಗಳು ಇವರಿಗೆ ಬಾಯಿಗಿತ್ತು. 6 ಶಾಸ್ತ್ರಗಳನ್ನು ಮುಖೋದ್ಗತವಾಗಿ ಹೇಳುವಂತಹ ಸಾಮರ್ಥ್ಯ ಶ್ಯಾಮಶಾಸ್ತ್ರಿಗಳಿಗೆ ಇತ್ತು.
ಹೀಗಾಗಿ ಶ್ಯಾಮಶಾಸ್ತ್ರಿಗಳಿಗೆ ಅನೇಕ ಬಿರುದುಗಳು, ಎಲ್ಲಿ ಹೋದರೂ ಗೌರವ. ಸುಭಾಷಿತಕಾರ ಒಂದು ಮಾತು ಹೇಳ್ತಾನಲ್ಲ, ಸ್ವಗ್ರಾಮೇ ಪೂಜ್ಯತೆ ಮೂರ್ಖ, ಸ್ವದೇಶೇ ಪೂಜ್ಯತೆ ಪ್ರಭು. ತನ್ನ ಮನೆಯಲ್ಲಿ ಮಾತ್ರ ಮೂರ್ಖನಿಗೆ ಬೆಲೆ ಇರುತ್ತೆ, ತನ್ನ ದೇಶದಲ್ಲಿ ಮಾತ್ರ ರಾಜನಿಗೆ ಬೆಲೆ ಇರುತ್ತೆ. ಆದರೆ ವಿದ್ವಾನ್ ಸರ್ವತ್ರ ಪೂಜ್ಯತೆ, ಪಂಡಿತನಾದವನಿಗೆ ಎಲ್ಲ ಕಡೆಗೂ ಗೌರವ ಇದೆ. ಹೀಗಾಗಿ ಶ್ಯಾಮಶಾಸ್ತ್ರಿಗಳು ಬಹಳ ಒಳ್ಳೆ ಪಂಡಿತರು. ಆಚಾರ್ಯರ ಉಪದೇಶ ಅವರಿಗೆ ಬಹಳ ಇಷ್ಟ ಆಯಿತು. ವಾದ ಮಾಡಿ ಆಚಾರ್ಯರಿಗೆ ಸೋತು, ಕೇವಲ ವಾದದಲ್ಲಿ ಸೋತದ್ದಲ್ಲ, ಮನಸಾರೆ ಸೋತು ಆಚಾರ್ಯರನ್ನು ಕಾಲಿಗೆ ಬಿದ್ದು ಪ್ರಾರ್ಥನೆ ಮಾಡ್ತಾರೆ, ನೀವು ನನಗೆ ಸನ್ಯಾಸ ಕೊಡಬೇಕು. ಆಚಾರ್ಯರಂದರು, ನಾನು ನಿಮಗೆ ಸನ್ಯಾಸ ಕೊಡಲ್ಲ. ಯಾಕೆ? ನಿಮಗೆ ರಾಜಯೋಗ ಇದೆ, ಸನ್ಯಾಸ ಕೊಡಲ್ಲ. ನೋಡ್ರಿ, ರಾಜನ ಜೀವನ, ರಾಜಧರ್ಮ, ಸನ್ಯಾಸ ಧರ್ಮ ಎಕ್ಸಾಕ್ಟ್ ಆಪೋಸಿಟ್ ಆದಂತಹ ಧರ್ಮಗಳು. ರಾಜನಾದವನಿಗೆ ಧೈರ್ಯ ಬೇಕು, ಶೌರ್ಯ ಬೇಕು, ಕೋಪ ಇರಬೇಕು, ಶತ್ರುಗಳನ್ನು ಸದೆಬಡಿಯುವಂತಹ ಬುದ್ಧಿ ಇರಬೇಕು. ಇವೆಲ್ಲ ರಾಜನಿಗೆ ಬೇಕಾದ. ಸನ್ಯಾಸಿಗಳಿಗೆ ಶಾಂತವಾಗಿರಬೇಕು. ಯಾರು ಏನೇ ಮಾಡಿದರೂ ಅವರನ್ನು ಮಾತಿನಿಂದ ಸಮಾಧಾನ ಮಾಡಿ ಅವರನ್ನು ಉತ್ತರಿಸಬೇಕೇ ಹೊರತು ಅವರ ಮೇಲೆ ಯುದ್ಧ ಮಾಡೋ ಹಾಗೆ ಇಲ್ಲ. ಇದೇ ಶ್ರೀಮದಾಚಾರ್ಯರೇ ಹಿಂದೆ ಭೀಮಸೇನ ದೇವರಾದಾಗ, ಅದರ ಹಿಂದೆ ಹನುಮಂತ ದೇವರಾದಾಗ ಲಕ್ಷ ದೈತ್ಯರನ್ನು ಸಂಹಾರ ಮಾಡಿದ್ದಾರೆ. ಆದರೆ ಅದೇ ಶ್ರೀಮದಾಚಾರ್ಯರಾದಾಗ, ಸನ್ಯಾಸಿಗಳಾದಾಗ ಯಾರನ್ನಾದರೂ ಕೊಂದದ್ದರ ಉಲ್ಲೇಖ ಇದೇನು? ಸನ್ಯಾಸಿಗಳಿಗೆ ಸನ್ಯಾಸ ಧರ್ಮ ಅತ್ಯಂತ ಮುಖ್ಯವಾದ. ಹೀಗಾಗಿ ಶ್ಯಾಮಶಾಸ್ತ್ರಿಗಳಿಗೆ ಶ್ರೀಮದಾಚಾರ್ಯರು ಹೇಳ್ತಾರೆ, ಬೇಡ ಸನ್ಯಾಸ, ಇಲ್ಲ ನಾವು ಕೊಡಲೇಬೇಕು, ಇಲ್ಲ ರಾಜಯೋಗ ಇದೆ, ಬೇಡ, ನಾನು ಸನ್ಯಾಸಿಯಾಗಿಯೇ ರಾಜ್ಯ ಧರ್ಮವನ್ನು ಪರಿಪಾಲನೆ ಮಾಡ್ತೀನಿ, ನೀವು ನನಗೆ ಸನ್ಯಾಸ ಕೊಡು. ಆಚಾರ್ಯರು ಇವರ ಘನ ವೈರಾಗ್ಯವನ್ನು ನೋಡಿ ಸನ್ಯಾಸ ಕೊಡ್ತಾರೆ. ಸನ್ಯಾಸವನ್ನು ಕೊಟ್ಟ ಮೇಲೆ ಗುರುಗಳ ಜೊತೆಗೆ ಇವರು ಕೂಡ ಹೊರಡ್ತಾರೆ ಶ್ರೀಮದಾಚಾರ್ಯ ಜೊತೆಗೆ. ಶ್ರೀಮದಾಚಾರ್ಯ ಅಂತಾರೆ, ನೀವು ನಮ್ಮೊಟ್ಟಿಗೆ ಬರ್ತಕ್ಕದ್ದಲ್ಲ, ಇಲ್ಲಿಯೇ ಇರಬೇಕು, ನೀವು ಇಲ್ಲೇ ಜಪತಪಾನುಷ್ಠಾನಗಳನ್ನು ಮಾಡಿರಿ, 72 ಮಹಾಮಂತ್ರಗಳನ್ನು ನಿತ್ಯ ಜಪ ಮಾಡಿರಿ ಅಂತ ಅವೆಲ್ಲವನ್ನು ಉಪದೇಶ ಮಾಡಿ. ಯಾಕಂದರೆ ಅಲ್ಲೇ ಇವರಿಗೆ ಮುಂದೆ ರಾಜನಾಗುವಂತಹ ಯೋಗ ಇದೆ. ಅಷ್ಟೇ ಅಲ್ಲ, ಅದಕ್ಕಿಂತ ದೊಡ್ಡ ಕೆಲಸ ಆಗಬೇಕಾಗಿತ್ತು. ಆ ಗಜಪತಿಯ ಆಸ್ಥಾನದಲ್ಲಿ ಮೂಲರಾಮದೇವರ ಪೆಟ್ಟಿಗೆ ಇತ್ತು, ಅದನ್ನು ತೆಗೆದುಕೊಂಡು ನೀವು ಬರಬೇಕು, ಅಲ್ಲಿವರೆಗೂ ಬರ್ತಕ್ಕದ್ದಲ್ಲ ಅಂತ ಹೇಳ್ತಾರೆ. ಗುರುಗಳ ಆಜ್ಞೆಯನ್ನು ಸ್ವೀಕಾರ ಮಾಡಿದಂತಹ ಇವರು ಗಜಪತಿ ರಾಜನ ಮೂಲ ಭಂಡಾರದಲ್ಲಿರುವಂತಹ ಮೂಲ ಸೀತಾ ಸಮೇತ ಮೂಲರಾಮದೇವರ ಪ್ರತಿಮೆಯನ್ನು ತರುವ ಭಾಗ್ಯ ನನ್ನ ಪಾಲಿಗೆ ಆಚಾರ ಕೊಟ್ಟಿದ್ದಾರೆ ಅಂತ ತಾವು ಅಲ್ಲಿಯೇ ಇರ್ತಾರೆ. ಆ ಸಮಯದಲ್ಲಿ ಗಜಪತಿ ರಾಜ ಅವನ ಹೆಂಡತಿ ಗರ್ಭಿಣಿಯಾಗಿರ್ತಾಳೆ. ಗರ್ಭಿಣಿಯಾದ ಅವಳನ್ನು ಬಿಟ್ಟು ಚಿಕ್ಕ ವಯಸ್ಸಿನಲ್ಲಿಯೇ ರಾಜ ಮರಣವನ್ನು ಹೊಂದುತ್ತಾನೆ. ಹೆಂಡತಿ ಗರ್ಭಿಣಿ, ರಾಜ ಮರಣ ಹೊಂದಿದ್ದಾನೆ. ದೊಡ್ಡ ಸಂಸ್ಥಾನ ಗಜಪತಿ ರಾಜನ ಆಸ್ಥಾನ. ಮುಂದೆ ಯಾರು ವಾರಸುದಾರರು? ಹೆಂಡತಿ ಗರ್ಭಿಣಿಯಾಗಿದ್ದಾಳೆ, ಆ ಮಗ ಹುಟ್ಟಬೇಕು, ಅವನು ಬೆಳೀಬೇಕು, ಅಲ್ಲಿವರೆಗೂ ಯಾರು ರಾಜ್ಯವನ್ನು ನೋಡ್ಕೋಬೇಕು? ದಾಯಾದಿಗಳೆಲ್ಲ ಇರ್ತಾರಲ್ಲ, ಅಕ್ಕಪಕ್ಕದವರು, ನಾವು ನೋಡ್ಕೋತೀವಿ. ಬಂಧುಗಳೆಲ್ಲ ಯಾವಾಗ ಮುಂದೆ ಬರ್ತಾರೆ ಅಂದರೆ, ನಮ್ಮದ್ದೇನಾದರೂ ಆಸ್ತಿ ಉಳಿದು ವಾರಸುದಾರರಿಲ್ಲ ಅಂದ್ರೆ ತುಂಬ ಆರೈಕೆ ಮಾಡ್ತಾರೆ. ಹೀಗಾಗಿ ಈ ಕೊನೆಗೆ ಬಹಳ ಗಲಾಟೆ ಆಯಿತು. ಒಂದು ನಿರ್ಧಾರವನ್ನು ಮಾಡ್ತಾರೆ, ಪಟ್ಟದ ಆನೆ. ನೋಡ್ರಿ, ಆಗೆಲ್ಲ ಹೀಗೊಂದು ಪದ್ಧತಿ ಇತ್ತು. ಮನುಷ್ಯರಿಗೆ ಅರ್ಥವಾಗದಿರುವಂತಹ ಕೆಲವು ಸಂಗತಿಗಳು ಪ್ರಾಣಿಗಳಿಗೆ ಅರ್ಥ ಆಗುತ್ತೆ. ದೇವರು ಪ್ರಾಣಿಗಳಿಗೆ ಅಂತಹ ಒಂದು ವಿಚಿತ್ರ ಶಕ್ತಿ ಕೊಟ್ಟಿದ್ದಾನೆ. ಆಗೆಲ್ಲ ಹಾಗೆ ಮಾಡ್ತಾ ಇದ್ರು. ಪಟ್ಟದ ಆನೆಗೆ ಮಾಲೆಯನ್ನು ಕೊಟ್ಟರು. ಆ ಆನೆ ಯಾರ ಕೊರಳಲ್ಲಿ ಮಾಲೆ ಹಾಕತ್ತೋ ಅವರು ಮುಂದೆ ರಾಜ್ಯ ಆಳಬೇಕು. ಹೀಗೊಂದು ಎಲ್ಲರೂ ಒಪ್ಪುವಂತಹ ಒಂದು ತೀರ್ಮಾನಕ್ಕೆ ಬಂದಾಯಿತು. ಎಂಥ ವಿಚಿತ್ರ ಇದು! ಈಗೆಲ್ಲ ಇದನ್ನು ಮಾಡೋದು ಕಡಿಮೆ, ಹಿಂದೆಲ್ಲ ಹೀಗೆ ಮಾಡ್ತಾಯಿದ್ರು.
ಯಾಕೆಂದರೆ ಪ್ರಾಣಿಗಳಿಗೆ ಅಂತಹ ಸೂಕ್ಷ್ಮ ಸಂವೇದನಾಶೀಲತೆ ಇರುತ್ತೆ. ನಮಗೆ ಕಾಣದೇ ಇರೋ ಕೆಲವು ವಸ್ತುಗಳೆಲ್ಲ ಪ್ರಾಣಿಗಳಿಗೆ ಕಾಣುತ್ತೆ. ನಮಗೆ ಮುಂದಾಗುವಂತಹ ಕೆಲವು ಅಪಘಾತಗಳು ಅಥವಾ ಇನ್ನೇನೋ ಕೆಲವು ದುರ್ಘಟನೆಗಳು ನಮಗೆ ಗೊತ್ತಾಗದೇ ಇದ್ದದ್ದು ಪ್ರಾಣಿಗಳಿಗೆ ಗೊತ್ತಾಗತ್ತೆ. ಪ್ರಾಣಿಗಳು ನಮ್ಮನ್ನು ತಡೀಲಿಕ್ಕೆ ಪ್ರಯತ್ನ ಮಾಡ್ತಾವಂತ. ಮತ್ತು ತನ್ನ ಯಜಮಾನನಲ್ಲಿ ತುಂಬ ಪ್ರಾಮಾಣಿಕವಾಗಿ ಪ್ರೀತಿ ಮಾಡುವ ಸ್ವಭಾವ ಪ್ರಾಣಿಗಳಿಗಿದೆ. ಏನು ನೋಡ್ರಿ, ಹೀಗೆಲ್ಲ ಹಿಂದಿನ ಕಾಲಕ್ಕೆ ಪ್ರಾಣಿಗಳಿಂದ ನಿರ್ಣಯವನ್ನು ಮಾಡುವಂತಹ ಪದ್ಧತಿ ಇತ್ತು. ಹಾಗಾಗಿ ಆ ಪಟ್ಟದ ಆನೆಗೆ ಮಾಲೆಯನ್ನು ಕೊಟ್ಟರು. ತುಂಬಿ ಜನ ನಿಂತಿದ್ದಾರೆ ರಾಜಮಾರ್ಗದಲ್ಲಿ, ಅಂತಃಪುರದ ರಾಜಮಾರ್ಗದಲ್ಲಿ ಬಹಳಷ್ಟು ಜನ ನಿಂತಿದ್ದಾರೆ. ಎಲ್ಲರಿಗೂ ಈ ಆನೆ ನನಗೆ ಹೂವಿನ ಮಾಲೆ ಹಾಕತ್ತೆ ಅನ್ನುವಂತಹ ಭ್ರಮೆ. ಕೆಲವರಂತೂ ಹೇಗೆ ಬಂದಿದ್ದಾರೆ ಅಂದರೆ ಪ್ರಾಣಿಗಳಿಗೆ ಮೋಸ ಮಾಡಬೇಕಲ್ಲ, ಅದಕ್ಕೆ ಕೆಲವರು ರಾಜನ ಡ್ರೆಸ್ ಹಾಕ್ಕೊಂಬಂದಿದ್ರು. ಅಂದರೆ ಈ ಆನೆ ರಾಜನ ಡ್ರೆಸ್ ಇರೋದನ್ನು ನೋಡಿ ನನಗೆ ಮಾಲೆ ಹಾಕಲಿ ಅಂತ. ಆನೆ ಇದನ್ನು ಮೀರಿ ಇವರು ಯಾರಿಗೂ ಮಾಲೆ ಹಾಕಲಿಲ್ಲ. ಊರ ಹೊರಗೆ ಗುಹೆಯ ಒಳಗೆ 72 ಮಹಾಮಂತ್ರಗಳನ್ನು ಜಪ ಮಾಡ್ತಾ ಇರುವಂತಹ ನರಹರಿ ತೀರ್ಥರಿಗೆ ಮಾಲೆ ಹಾಕಬೇಕು ಅಂತ ಅದು ಊರೊಳಗಿದ್ದ ಯಾರಿಗೂ ಮಾಲೆ ಹಾಕದೆ ಗುಹೆಯ ಒಳಗೆ ಕೂತ ನರಹರಿ ತೀರ್ಥರ ಹತ್ತಿರ ಬಂದು, ಅಂದ್ರೆ ಆ ಗುಹೆಯ ಹೊರಗಡೆ ನಿಂತು ಕೂಗುತ್ತಾ ಇದೆ. ಹೊರಗಡೆ ಜನ ಎಲ್ಲ ನಗಾರಿ ಬಾರಿಸ್ತಾ ಇದ್ದಾರೆ, ಬಹಳ ಜೋರಾಗಿ ನಗಾರಿ ಬಾರಿಸ್ತಾ ಇದ್ದಾರೆ. ಆನೆ ಬಹಳ ಜೋರಾಗಿ ಕೂಗುತ್ತಾ ಇದೆ. ನರಹರಿ ತೀರ್ಥರು ಏನು ಮಾಡಬೇಕಾಗಿತ್ತು? ಏನೋ ಗಲಾಟೆ ನಡೀತಾ ಇದೆ. ತಕ್ಷಣ ಎದ್ದು ಅವರು ಅಲ್ಲಿ ಏನು ಗಲಾಟೆ ನಡೀತಾ ಇದೆ ಅಂತ ಹೋಗಬೇಕಾಗಿತ್ತು. ಪ್ರವಚನ ನಡೆದಿರುತ್ತೆ, ಹೊರಗೇನೋ ಜೋರಾಗಿ ಶಬ್ದ ಆದರೆ ಯಾರೋ ಕೂಗ್ಕೊಂಡ್ರೆ ನಾವಿಲ್ಲಿ ನಿಲ್ಲಿಸಿ ಮೊದಲು ಎದ್ದಲ್ಲಿ ಓಡ್ ಹೋಗ್ತೀವಿ. ನರಹರಿ ತೀರ್ಥರು ಹಾಗೆ ಮಾಡಲಿಲ್ಲ. ಎಂಥ ದೀಕ್ಷೆ ಅವರಿಗೆ. ನಾನು ದೇವರ ಧ್ಯಾನ ಮಾಡ್ತಾ ಇದ್ದೀನಿ, ಭಗವಂತನ ಪೂಜಾ ಜಪ ಮಾಡ್ತಾ ಇದ್ದೀನಿ. 72 ಮಹಾಮಂತ್ರಗಳ ಜಪ ಮುಗಿಯೋವರೆಗೂ ನಾನು ಈ ಗುಹೆಯಿಂದ ಎದ್ದು ಹೊರಗೆ ಬರಲ್ಲ. ಕೇಳಿಸಿಕೊಳ್ಳೇ ಇಲ್ಲ ಅವರು. ಯಾವಾಗಲೂ ಜಪ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ರಿ. ಯಾಕೆ ನಾವು ಜಪ ಮಾಡಬೇಕು? ಕೆಲವು ಶಬ್ದ ನಾವು ಮಾತಾಡ್ತೇವೆ, ಅರ್ಥ ಗೊತ್ತಿಲ್ಲ. ಜಪ ಮಾಡಿರಿ, ಜಪ ಮಾಡಿರಿ, ಜಪ ಮಾಡಿರಿ, ಒಳ್ಳೇದಾಗತ್ತೆ. ಜಪ ಮಾಡಿದರೆ ಯಾಕೆ ಒಳ್ಳೇದಾಗತ್ತೆ? ಜಪ ಅನ್ನೋ 2 ಅಕ್ಷರದಲ್ಲೇ ಅದಕ್ಕೆ ಉತ್ತರ ಇದೆ. ಅದನ್ನು ಹಾಗೆ ಮಾಡಬೇಕು. ಜಪ ಹೆಂಗೆ ಮಾಡಬೇಕು ಹಾಗೆ ಮಾಡಬೇಕು. ಅನ್ನ ಮಾಡಬೇಕು, ಹೆಂಗೆ ಅನ್ನ ಮಾಡಬೇಕು? ಅಕ್ಕಿಯಲ್ಲಿ ನೀರು ಹಾಕಿದರೆ ಅನ್ನ ಆಗತ್ತೆ. ಯಾರೋ ಇಷ್ಟು ಹೇಳಿಬಿಟ್ರು. ಮನೆಗೆ ಹೋದ, ಒಂದು ಪಾತ್ರೆ ತಗೊಂಡ, ಅಕ್ಕಿ ಹಾಕಿದ, ನೀರು ಹಾಕಿದ, ಅನ್ನ ಆಗತ್ತೇನು? ಆಗಲಿಲ್ಲ. ಅದನ್ನು ಒಲೆ ಮೇಲೆ ಇಡಬೇಕು. ಎಷ್ಟು ನೀರು ಬೇಕೋ ಅಷ್ಟೇ ನೀರೇ ಹಾಕಬೇಕು. ಕಮ್ಮಿನೂ ಹಾಕಬಾರ್ದು, ಜಾಸ್ತಿನೂ ಹಾಕಬಾರ್ದು. ಅಂದರೆ ಆಯಾ ಕ್ರಮದಲ್ಲಿ ಅದನ್ನು ಮಾಡಿದರೆ ಮಾತ್ರ ಅದು ಹೆಂಗಾಗಬೇಕೋ ಹಾಗೆ ಆಗತ್ತೆ. ನಾವು ಜಪ ಮಾಡ್ತೇವೆ. ಹೆಂಗೆ ಜಪ ಮಾಡ್ತೀವಿ? ಬಹಳ ಜನ ಇವತ್ತು ಜಪ ಹೇಗೆ ಮಾಡ್ತಾರೆ? ಪಕ್ಕಕ್ಕೆ ಫೋನ್ ಇಟ್ಕೊಂಡು ಕೂತಿರ್ತಾರೆ, ಜಪ. ಫೋನಲ್ಲಿ ಮಾತಾಡ್ತಾ ಜಪ ಮಾಡ್ತಾರೆ. ಎಲ್ಲೆಲ್ಲೋ ನೋಡ್ತಾ, ಟಿ ವಿ ನೋಡ್ತಾ, ಮ್ಯಾಚ್ ನೋಡ್ತಾ, ಸೀರಿಯಲ್ಗಳನ್ನು ನೋಡ್ತಾ ಜಪ ಮಾಡ್ತಾರೆ. ಜಪ ಅನ್ನೋ ಶಬ್ದಕ್ಕೇನು ಅರ್ಥ ಗೊತ್ತಾ? ಜಕಾರೋ ಜನ್ಮ ವಿಚ್ಛೇದ, ಪಕಾರ ಪಾಪನಾಶನಂ. ಜಪ ಮಾಡೋದರಿಂದ ಏನಾಗುತ್ತೆ ಅಂದರೆ ಜಕಾರೋ ಜನ್ಮ ವಿಚ್ಛೇದ, ನಮ್ಮ ಮುಂದಿನ ಜನ್ಮಗಳ ನಾಶ ಆಗುತ್ತೆ. ಪಕಾರೋ ಪಾಪನಾಶನ, ಪಕಾರ ಪಾಪನಾಶನವನ್ನು ತಿಳಿಸಿಕೊಡುತ್ತೆ. ಆದ್ದರಿಂದ ಅದಕ್ಕೆ ಜಪ ಅಂತ ಕರೀತಾರೆ. ಹೀಗಾಗಿ ಇವರು ಅಂದರೆ ನರಹರಿ ತೀರ್ಥರಿಂದ ತಿಳಿಯಬೇಕಾದ ಸಂದೇಶ, ಮುಂದೆ ಯಾವತ್ತೂ ನಾವು ಜಪ ಮಾಡುವಾಗ ನಮಗೆ ಸ್ವಚ್ಛವಾದ ಆ ಜಪದ ಆ ಭಗವಂತನ ನಾಮದ ಚಿಂತನೆ ಮಾತ್ರ ತಲೆಯಲ್ಲಿರಬೇಕು.
ತುಟಿ ಬಿಚ್ಚಬಾರ್ದಂತ ಜಪ ಮಾಡ್ಬೇಕಾದ್ರೆ, ಮನಸ್ಸು ಚಂಚಲ ಆಗುತ್ತೆ ಅಂತ. ಅಂದರೆ ಜಪ ಮಾಡುವ ಹಿಂಗೆ ಕೊಡಬೇಕು, ಬಾಯು ಬಿಚ್ಚಬಾರ್ದು, ಕಣ್ಣು ಬಿಚ್ಚಬಾರ್ದು. ಅಂದಾಗ ಮಾತ್ರ ಮನಸ್ಸು ಬಿಚ್ಚಲಿಕ್ಕೆ ಸಾಧ್ಯ. ನಾವು ಕಣ್ಣು ಬಾಯಿ ಬಿಚ್ಚಿಬಿಡ್ತೀವಿ, ಆದ್ದರಿಂದ ಮನಸ್ಸು ಬಿಚ್ಚೋದೇ ಇಲ್ಲ. ಇಷ್ಟು ಕೂಗಾಟಗಳು ಹೊರಗೆ ನಡೆದರು, ನಾನಾ ವಿಧವಾದ ಜಂಜಾಟಗಳು ನಡೀತಾ ಇದ್ದರು. ನಾವು ಜಪಕ್ಕೆ ಕೂತಾಗ ಇಷ್ಟು ಸ್ಥಿರವಾಗಿರಬೇಕು ಅನ್ನೋದನ್ನು ನರಹರಿ ತೀರ್ಥರು ತೋರಿಸ್ತಾರೆ. ತಾವು ಜಪ ಮುಗಿಸಿಕೊಂಡು ಹೊರಗೆ ಬಂದರೆ ಆ ಆನೆ ಇವರಿಗೆ ಮಾಲೆ ಹಾಕಿತು, ಯಾರಿಗೂ ಮಾಲೆ ಹಾಕಲಿಲ್ಲ. ಎಷ್ಟೋ ಜನಕ್ಕೆ ಬೇಸರ ಆಯಿತು, ಕೋಪ ಮಾಡಿಕೊಂಡ್ರು. ಸನ್ಯಾಸಿಗಳು ಇವರೇನು ರಾಜ್ಯಭಾರವನ್ನು ಮಾಡ್ತಾರೆ ಅಂತ ಎಲ್ಲರಿಗೂ. ಇವರು ಆಚಾರ್ಯರಿಗೆ ಮಾತು ಕೊಟ್ಟಿದ್ರು, ನಾನು ಸನ್ಯಾಸಿಯಾಗಿಯೂ ರಾಜಧರ್ಮವನ್ನು ಪರಿಪಾಲನೆ ಮಾಡ್ತೀನಿ ಅಂತ. ನೋಡ್ರಿ, ಒಬ್ಬ ಸನ್ಯಾಸಿಗಳಾಗಿಯೇ ಗಜಪತಿ ಆಸ್ಥಾನದ ರಾಜ ಪದವಿಯನ್ನು ಸ್ವೀಕಾರ ಮಾಡಿದರು. ಆ ರಾಣಿಗೆ ಗರ್ಭದಲ್ಲಿ ದೈವಾನುಗ್ರಹದಿಂದ ಪುತ್ರ ಸಂತಾನ ಆಯಿತು. ಪುತ್ರ ಸಂತಾನ ಆಗಿ ಎಲ್ಲರೂ ಸಂತೋಷಪಟ್ಟರು. ಆಮೇಲೆ ಇವರು ತಾವು ಆ ರಾಜ ಪ್ರಾಪ್ತ ವಯಸ್ಕನಾಗೋವರೆಗೂ, ಅವನಿಗೆ ತಿಳುವಳಿಕೆ ಬಂದು ಅವನು ಸ್ವಲ್ಪ ಸಮರ್ಥನಾಗೋವರೆಗೂ ಮಾತ್ರ ರಾಜ್ಯವನ್ನು ಆಳಿದ್ದಾರೆ. 12 ವರ್ಷ ರಾಜ್ಯವನ್ನು ಆಳಿದ್ದಾರೆ ನರಹರಿ ತೀರ್ಥರು. ಸನ್ಯಾಸಿಗಳಾಗಿಯೇ ರಾಜ್ಯವನ್ನು ಆಳಿದ್ದಾರೆ. ಯಾವ ರಾಜಭೋಗಗಳನ್ನು ಅವರು ಸ್ವೀಕಾರ ಮಾಡಿದರು. ಅವನಿಗೆ ವಯಸ್ಸು ಬಂದ ಮೇಲೆ ಅವನಿಗೆ ರಾಜ್ಯವನ್ನು ಒಪ್ಪಿಸಿದರು. ಅದರಲ್ಲಿ ಯಾವ ಅವರಿಗೆ ಅಭಿಮಾನ ಆಸೆಗಳು ಬರಲಿಲ್ಲ. ರಾಜ, ಅವನು ರಾಜಕುಮಾರ, ಅವಳು ರಾಣಿ. ಎಷ್ಟು ಭಕ್ತರಾಗಿದ್ದರು ಅಂದರೆ ನರಹರಿ ತೀರ್ಥರಿಗೆ ಪ್ರಾರ್ಥನೆ ಮಾಡ್ಕೋತಾರೆ. ಇಲ್ಲಿ ಅವರ ಸ್ತೋತ್ರದಲ್ಲಿ ಹೇಳ್ತಾರೆ, ಜ್ಞಾನಿಗಳು ರಾಜ್ಯಭಾರ ಮಾಡಿದರೆ ಹೇಗಿರುತ್ತೆ ಅಂತ ಇಲ್ಲಿ ಅವರ ಸ್ತೋತ್ರದಲ್ಲಿ ಹೇಳ್ತಾರೆ. ಬಹಳ ಚೆನ್ನಾಗಿದೆ. ಭೂಮಿ ಹೇಗಿರುತ್ತೆ ರಾಜ್ಯಭಾರವನ್ನು ಮಾಡಿದರೆ, ಜ್ಞಾನಿಗಳು ಅಥವಾ ಯಾರಾದರೂ ಪ್ರಾಮಾಣಿಕವಾಗಿ ರಾಜ್ಯಭಾರವನ್ನು ಮಾಡಿದರೆ ಆವಾಗ ಆ ಭೂಮಿ ಹೇಗಿರುತ್ತೆ ಅಂತ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಇಡೀ ಭೂಮಿ ಪೂರ್ತಿ ಹಸಿರಾಗಿತ್ತಂತ. ಪೂರ್ತಿ ಭೂಮಿ, ಎಲ್ಲಿಯೂ ಕ್ಷಾಮ ಇರಲಿಲ್ಲ ಅಥವಾ ಅತಿಯಾದ ಮಳೆ ಇದೂ ಇರಲಿಲ್ಲ. ಹೀಗೆ ಅತ್ಯಂತ ಸ್ವಚ್ಛವಾದ ಅನೇಕ ಧಾನ್ಯಗಳನ್ನು ಸಮೃದ್ಧವಾಗಿ ಈ ಭೂಮಿ ಕೊಟ್ಟಿತು. ಬಭೂವ ಧರಣಿ ಸದಾ ಸಕಲ ಸಸ್ಯ ಸಂಶಾಲಿನಿ, ಬಭೂವ ಧರಣಿ ಸುರ ಪ್ರವರ ಸಂತತಿ ಸಂತತ, ಬಭೂವ ವಿಮನಾ ಸದನ್ಯ ಜನಸಂತತಿ ಸಂತತಂ, ಮಹಾನರ ಹರಿಪ್ರಭೌ ಧರಣಿ ಮಂಡಲಂ ಶಾಸತಿ. ಹೀಗೆ ರಾಮರಾಜ್ಯವೇ ಆಯ್ತಂತಲ್ಲಿ. ಯಾಕಂದರೆ ಮೂಲ ರಾಮದೇವರು ಅಲ್ಲೇ ಇದ್ದರು ಒಳಗೆ. ರಾಮರಾಜ್ಯ ಅಕ್ಷರಶಃ ಸಮೃದ್ಧವಾದ. ಹೇಗೆ ಮಾಡ್ತಾರೆ ಇಲ್ಲಿ ಅಂದರೆ, ಮಗಳ ಮದುವೆಯಲ್ಲಿ ತಾಯಿ ಒಳ್ಳೆ ಹಸಿರು ರೇಷ್ಮೆ ಸೀರೆಯನ್ನು ಉಟ್ಟುಕೊಂಡು ಅಲಂಕಾರ ಮಾಡಿಕೊಂಡಿದ್ದರೆ ಹೇಗೆ ಕಾಣಬೇಕೋ ಹಾಗೆ ಭೂದೇವಿ ಕಾಣಿಸ್ತಾ ಇದ್ಲಂತ. ಎಲ್ಲಿ ನೋಡಿದರೂ ಹಸಿರು. ಅಷ್ಟು ಸಮೃದ್ಧ, ಅಷ್ಟು ಭೂದೇವಿಗೆ ಸಂತೋಷ. ಹೀಗೆ ರಾಜ್ಯಭಾರವನ್ನು ಮಾಡಿದ್ದಾರೆ 12 ವರ್ಷ ಕಾಲ. ಆಮೇಲೆ ಅದು ಹೆಂಗೆ ಹೋಯಿತು ಅಂದರೆ, ಒಳ್ಳೆಯ ಕ್ಷಣಗಳೆಲ್ಲ ವರ್ಷಾನುಗಟ್ಟಲೆ ನಾವು ಒಳ್ಳೆ ಸುಖವಾಗಿದ್ದಾಗ ಅದು ಎಲ್ಲೋ ಕೆಲವೇ ದಿನಗಳಲ್ಲಿ ಕಳೆದ ಹಾಗಾಗಿ ಹೋಗ್ಬಿಡುತ್ತೆ. ಕ್ಷಣದಂತೆ ಕಳೆದು ಹೋಗುತ್ತೆ. ದುಃಖದಲ್ಲಿದ್ದಾಗ ಒಂದೊಂದು ಕ್ಷಣವೂ ಒಂದೊಂದು ಯುಗ ಆಗತ್ತೆ. ಸುಖದಲ್ಲಿದ್ದಾಗ ಒಂದೊಂದು ಯುಗವೂ ಒಂದೊಂದು ಕ್ಷಣವಾಗಿ ಕಳೆದು ಹೋಗುತ್ತೆ. ನರಹರಿ ತೀರ್ಥರು ಎಲ್ಲವನ್ನ ಕೊಟ್ಟರು. ಅವನು ಬಹಳ ಬೇಡಿಕೊಂಡ, ಮಗ ರಾಜಕುಮಾರ ನೀವೇ ರಾಜ್ಯಭಾರ ಮಾಡಿರಿ, ನಾನು ಹೀಗೆ ಇರ್ತೀನಿ. ನರಹರಿ ತೀರ್ಥರು ಒಪ್ಪಲಿಲ್ಲ. ನಿನಗೆ ನನ್ನ ಮೇಲೆ ಗೌರವ ಇದ್ದರೆ ನಿನ್ನ ಆಸ್ಥಾನದಲ್ಲಿ ಇರುವಂತಹ ಆ ಮೂಲ ರಾಮ ಸೀತಾದೇವಿಯ ಪೆಟ್ಟಿಗೆಯನ್ನು ನನಗೆ ಕೊಟ್ಟು ಬಿಡು ಅಂತಾರೆ. ಸಂತೋಷದಿಂದ ರಾಜಕುಮಾರ ಕೊಡ್ತಾನೆ. ಅದನ್ನು ತಗೊಂಡಿವರು ಬರಬೇಕು, ಆ ಗಜಪತಿ ಕೋಶದಿಂದ ಹೊರಗೆ ಬರಬೇಕು. ಅಲ್ಲಿ ಕೋಶಕ್ಕೆ ಬೆಂಕಿ ಹತ್ತತ್ತು. ಮತ್ತೆ ಎಲ್ಲರೂ ಸೇರಿ ಈ ರಾಮದೇವರು ನಮ್ಮ ಊರಿಂದ ಹೊರಟದ್ದಕ್ಕೆ ನಮ್ಮ ಊರಿಗೆ ಬೆಂಕಿ ಹತ್ತಿತು ಅಂತ ನರಹರಿ ತೀರ್ಥರನ್ನ ಪ್ರಾರ್ಥನೆ ಮಾಡ್ತಾರೆ. ನರಹರಿ ತೀರ್ಥರು ಆ ಮೂಲರಾಮದೇವರನ್ನು ಮುಟ್ಟಿದ ಕೈಗಳು
ಅದರಿಂದ ಅವರು ಇನ್ನೊಂದು ರಾಮದೇವರ ಪ್ರತಿಮೆಯನ್ನು ಅವರಿಗೆ ಕೊಡ್ತಾರೆ. ಇದನ್ನು ನಿಮ್ಮೂರಲ್ಲಿ ಇಟ್ಟುಕೊಳ್ಳ್ರಿ, ನಿಮ್ಮೂರು ಸುಭಿಕ್ಷವಾಗಿರುತ್ತೆ. ಇವತ್ತಿಗೂ ಆ ಶ್ರೀಕೂರ್ಮದಲ್ಲಿ, ಶ್ರೀಕಾಕುಳದಲ್ಲಿ ಅದನ್ನು ಆ ನರಹರಿ ತೀರ್ಥರು ಪೂಜೆ ಮಾಡಿದಂತಹ ರಾಮದೇವರನ್ನು ನಾವು ನೋಡ್ಬೋದು. ಈ ಮೂಲ ರಾಮದೇವರಿಗೆ ಪ್ರತಿಯಾಗಿ ಏನು ಕೊಡಲಿಕ್ಕೂ ಸಾಧ್ಯ ಇಲ್ಲ. ಅಂದರೆ ಜಗತ್ತಿನಲ್ಲಿ ಬೆಲೆನೇ ಕಟ್ಟಲಿಕ್ಕಾಗದೇ ಇರುವಂತಹದ್ದು ಮೂಲ ರಾಮದೇವರ ಪ್ರತಿಮಾ. ಇಕ್ಷ್ವಾಕು ವಂಶದ ರಾಜರೆಲ್ಲ ಪೂಜೆ ಮಾಡಿದ್ದು, ಚತುರ್ಯುಗ ಮೂರ್ತಿ ಬ್ರಹ್ಮದೇವರು ಪೂಜೆ ಮಾಡಿದ್ದು. ಏನು ಸಾನ್ನಿಧ್ಯ ಇರಬೇಕಾದ್ರೆ ಸಾಕ್ಷಾತ್ ರಾಮದೇವರೇ ಈ ಮೂಲ ರಾಮನನ್ನು ಪೂಜೆ ಮಾಡಿದ್ದ. ಅಂಥ ದಿವ್ಯವಾದ ಪ್ರತಿಮಾ ಅದು, ವಿಶಿಷ್ಟ ಸನ್ನಿಧಾನ. ವಾಯುಪುರಾಣ ಹೇಳುವಂತೆ ದೇವತೆಗಳು ಅಥವಾ ದೇವಾಂಶ ಸಂಭೂತರಾದವರು ಮಾತ್ರ ಈ ಯಾವ ಮೂಲ ರಾಮದೇವರ ಪ್ರತಿಮೆಯನ್ನು ಮುಟ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೇ ಇದ್ದರೆ ಮುಟ್ಟೋದಕ್ಕೂ ಆಗೋದಿಲ್ಲ ಅದನ್ನು ಅಂತ ಹೇಳ್ತಾರೆ. ಆದ್ದರಿಂದಾಗಿ ಅಷ್ಟು ಪರಮ ಪವಿತ್ರವಾದ ಸನ್ನಿಧಾನೋಪೇತವಾದಂತಹ ಆ ಮೂಲ ರಾಮದೇವರನ್ನು ನಾವು ನೋಡುವುದೇ ನಮ್ಮ ಭಾಗ್ಯ. ನೀವು ನೋಡ್ತೀರಿ, ಇಲ್ಲಿ ದೊಡ್ಡ ಫೋಟೋ ಇದೆ, ಎಷ್ಟು ಕಾಣಿಸಿತ್ತು ರಾಮದೇವರನ್ನು. ತುಂಬ ಆಭರಣ ಹಾಕಿದ್ದಾರೆ, ಕುತ್ತಿಗೆ ತುಂಬ, ಕಣ್ಣಿನವರೆಗೂ ಕಿರೀಟ. ಪ್ರತಿಮೆ ನೋಡ್ರಿ, ತುಂಬ ಪ್ರಾಚೀನ ಆದ್ದರಿಂದ ಸವದು ಹೋಗಿದೆ. ಅದು ಎಲ್ಲಿ ಸ್ವಾಮಿಗಳು ಮಂಟಪದಲ್ಲಿ ಇಟ್ಟಿರ್ತಾರೆ, ನಮ್ಮನ್ನೆಲ್ಲಿ ಕೂಡಿಸ್ತಾರೋ ಅಲ್ಲೆಲ್ಲೋ ಕೂಡಿಸಿರ್ತಾರೆ. ಆದರೂ ಆ ರಾಮದೇವರ ಪೂಜೆಯನ್ನು ನೋಡಬೇಕು ಅಂತ ನಾವು ಒದ್ದಾಡಬೇಕು. ಅನೇಕ ಜನ್ಮಗಳ ಪುಣ್ಯ ಇದ್ದರೆ ರಾಮದೇವರ ದರ್ಶನ ಮಾಡುವಂತಹ ಸೌಭಾಗ್ಯ ನಮಗೆ ಸಿಗತ್ತೆ. ಆ ರಾಮದೇವರ ಪೂಜೆ ಮಾಡುವಾಗ ಸಾಕ್ಷಾತ್ ವಾಯುದೇವರ ವಿಶಿಷ್ಟವಾದ ಸನ್ನಿಧಾನ ಸನ್ಯಾಸಿಗಳಲ್ಲಿ ಬರುತ್ತೆ. ಆದ್ದರಿಂದಾಗಿ ಅಂತಹ ರಾಮದೇವರನ್ನು ಮುಟ್ಟಿದ ಕೈಯಿಂದ ನರಹರಿ ತೀರ್ಥರ ಒಂದು ರಾಮದೇವರನ್ನು ಕೊಟ್ಟರೆ, ಆ ರಾಮದೇವರನ್ನಲ್ಲಿಟ್ಟದ್ದಕ್ಕೆ ಆ ಊರು ಸುಭಿಕ್ಷವಾಗಿತ್ತು. ಅಂದರೆ ಈ ಮೂಲ ರಾಮದೇವರಲ್ಲಿ ಇನ್ನೆಷ್ಟು ಸನ್ನಿಧಾನ ಇರುವೆ. ಅದನ್ನು ತಂದು ಕಾರ್ತೀಕ ಮಾಸದ ಶುಕ್ಲ ಪಕ್ಷ ದ್ವಾದಶಿ ಸಾಯಂಕಾಲ ಉಡುಪಿಯಲ್ಲಿ ನರಹರಿ ತೀರ್ಥರು ತಂದು ಒಪ್ಪಿಸಿದರೆ, ಆಗಿಂದಾಗಲೇ ಶ್ರೀಮದಾಚಾರ್ಯರು ಬಂದ ಕಾಲವೇ ಸುಕಾಲ ಸಕಾಲ ಅಂತ ತಾವು ಆಗಿಂದಾಗೇ ಮಧ್ವ ಸರೋವರದಲ್ಲಿ ಸ್ನಾನ ಮಾಡಿ ಆ ರಾಮದೇವರ ಪೂಜೆಯನ್ನು ಮಾಡಿದ್ರಂತೆ ದ್ವಾದಶಿ ಸಾಯಂಕಾಲ. ಹೀಗಾಗಿ ಇವತ್ತಿಗೂ ನಮ್ಮ ಮಠದಲ್ಲಿ ಒಂದು ಪದ್ಧತಿ ಇದೆ. ಉತ್ಥಾನ ದ್ವಾದಶಿಯ ದಿನ ಸಂಜೆ ಮತ್ತೆ ರಾಮದೇವರನ್ನು ತೆಗೆದು ಮಂಗಳಾರತಿ ನೈವೇದ್ಯಗಳನ್ನು ಮಾಡಿ ಪೂಜೆ ಮಾಡುವಂತಹ ಪದ್ಧತಿ ಇವತ್ತಿಗೂ ನಮ್ಮ ಮಠದಲ್ಲಿ ನಾವು ನೋಡ್ತೀವಿ. ಯಾಕೆ ಅಂದರೆ ರಾಮದೇವರು ಬಂದ ಸಮಯ ಅದು, ಉತ್ಥಾನ ದ್ವಾದಶಿಯ ದಿನ ಸಂಜೆ. ಹೀಗೆ ಒಂದು ವಾರ ರಾಮದೇವರ ಪೂಜೆಯನ್ನು ಆಚಾರ್ಯರೇ ಮಾಡಿದ್ದಾರೆ. ಹೀಗಾಗಿ ಶ್ರೀಮನ್ ಮಧ್ವಾಚಾರ್ಯ ಕರಾರ್ಚಿತವಾದ ಬ್ರಹ್ಮಕರಾರ್ಚಿತ, ರಾಮಕರಾರ್ಚಿತ, ಚತುರ್ಯುಗ ಮೂರ್ತಿ, ಅದನ್ನು ಆಚಾರ್ಯರು ಒಂದು ವಾರ ಪೂಜೆ ಮಾಡಿ ಪದ್ಮನಾಭ ತೀರ್ಥರಿಗೆ ತಾವು ಆ ರಾಮದೇವರನ್ನು ಕೊಟ್ಟು ಅನುಗ್ರಹವನ್ನು ಮಾಡ್ತಾರೆ. ನರಹರಿ ತೀರ್ಥರು ನೋಡ್ರಿ, ಆಚಾರ್ಯರ ಕಾಲದಲ್ಲಿ ಇದ್ದವರು ಇತ್ತೀಚಿನ ಕೆಲವು ದಶಕಗಳ ಹಿಂದಿನವರೆಗೂ ಮಡಿಯಲ್ಲಿದ್ದವರು ಬೇರೆ ಭಾಷೆಯನ್ನು ಮಾತಾಡಿದರೆ ಮೈಲಿಗೆ ಅನ್ನುವಂತಹ ಭಾವನೆ ಇತ್ತು. ಮಡಿಯಲ್ಲಿ ಇದ್ದರೆ ಸಂಸ್ಕೃತ ಭಾಷೆಯನ್ನಷ್ಟೇ ಮಾತಾಡಬೇಕು, ಪ್ರಾಕೃತ ಭಾಷೆಗಳನ್ನು ಮಾತನಾಡಬಾರದು ಅನ್ನುವಷ್ಟರ ಮಟ್ಟಿಗೆ ಪ್ರಭಾವ ಇತ್ತು. ಆದರೆ ಆಗಿನ ಕಾಲಕ್ಕೆ ನರಹರಿ ತೀರ್ಥರು ಮುಂದೆ ನಮ್ಮಂತಹ ದಡ್ಡರೆಲ್ಲ ಹುಟ್ಟುತ್ತೀವಿ, ಹುಚ್ಚರು, ಚೆನ್ನಾಗಿ ನಮಗೆ ಸಂಸ್ಕೃತವನ್ನು ತಿಳ್ಕೊಳ್ಳೋಷ್ಟು ಜ್ಞಾನ ಇಲ್ಲ ಅನ್ನುವುದನ್ನು ತಿಳಿದು ಕನ್ನಡದಲ್ಲಿ ಭಗವಂತನ ಸ್ತೋತ್ರಗಳನ್ನು ಪ್ರಾರಂಭ ಮಾಡಿದವರು. ಒಂದರ್ಥದಲ್ಲಿ ದಾಸ ಸಾಹಿತ್ಯಕ್ಕೆ ಜನ್ಮವನ್ನೇ ನೀಡಿದವರು ನರಹರಿ ತೀರ್ಥರು. ವಾಸ್ತವಿಕವಾಗಿ ಆಚಾರ್ಯರು
ಮಾಡಿದ ದ್ವಾದಶ ಸ್ತೋತ್ರವೇ ಸಂಗೀತಮಯವಾಗಿರೋದರಿಂದ ಅದೇ ದಾಸ ಸಾಹಿತ್ಯದ ಮೂಲ ಅಂತ ಹೇಳಿದರೂ ಕೂಡ ಸಂಸ್ಕೃತೇತರ ಸಾಹಿತ್ಯದಲ್ಲಿ ಅಂದರೆ ಪ್ರಾಕೃತ ಭಾಷೆಯಲ್ಲಿ ಆ ಭಗವಂತನ ತತ್ವಗಳನ್ನು ತಿಳಿಸ್ಲಿಕ್ಕೆ ಪ್ರಾರಂಭ ಮಾಡಿದ ಮಹನೀಯರಲ್ಲಿ ಮೊದಲಿಗರು ನರಹರಿತೀರ್ಥರು. ಹೀಗಾಗಿ ಇವರನ್ನೇ ದಾಸ ಸಾಹಿತ್ಯ ಪ್ರವರ್ತಕರು ಎಂಬುದಾಗಿ ಕರೀತಾರೆ. ಇಂತಹ ನರಹರಿತೀರ್ಥರು ಅನೇಕ ದೇವರ ನಾಮಗಳನ್ನು ರಚನೆ ಮಾಡಿದ್ದಾರೆ ಅಂತ ಪ್ರತೀತಿ ಇದ್ದರೂ ಕೂಡ ಇವತ್ತು ಒಂದೋ ಎರಡೋ ಹಾಡುಗಳು ಮಾತ್ರ ನರಹರಿತೀರ್ಥರದ್ದು ನಮಗೆ ಉಪಲಬ್ಧಿ ಇದೆ. ಅದರಲ್ಲಿಯೂ ಬಹಳ ಜನ ಕವಿಗಳು ಏನೇನೋ ಆಪರೇಷನ್ ಮಾಡಿ ಅದರ ಮೂಲ ಏನು ನರಹರಿತೀರ್ಥರು ರಚನೆ ಮಾಡಿದ್ದಿದೆ ಅದು ಮೂಲವಾಗಿ ಉಳಿದಿಲ್ಲ ಅಂತ ಕೆಲವು ಭಾಷಾಶಾಸ್ತ್ರಜ್ಞರು ಈ ರೀತಿಯಾಗಿ ಮಾತನಾಡ್ತಾರೆ. ನರಹರಿತೀರ್ಥರಿಗೆ ರಾಮದೇವರಲ್ಲಿ ಬಹಳ ಭಕ್ತಿ. ಹೀಗಾಗಿ ಅವರು ಒಂದು ಹಾಡು ಮಾಡ್ತಾರೆ, ಎಂತು ಮರುಳಾದೆ ನಾನೆಂತು ಮರುಳಾದೆ, ಎಂತು ಮರುಳಾದೆ ಭವದಳು ಬಳಲಿದೆ ಸಂತತ ಪರು ರಘುಕುಲ ತಿಲಕ ಅಂತ ರಾಮದೇವರ ಮೇಲೆ ಹಾಡು ಮಾಡಿದ್ದಾರೆ. ಬಹಳ ಚೆನ್ನಾಗಿದೆ ಆ ಹಾಡು. ಮತ್ತು ಮೊದಲೇ ಹೇಳಿದಂತೆ ಇದರಲ್ಲಿ ಎಷ್ಟು ಶುದ್ಧ ಇದೆ ಅಶುದ್ಧ ಇದೆ ಅನ್ನೋದು ಗೊತ್ತಿಲ್ಲ. ನರಹರಿತೀರ್ಥರು ರಚನೆ ಮಾಡಿದ್ದು ಅಂತ ಪ್ರಸಿದ್ಧಿ ಇದೆ. ಇಡೀ ಹಾಡನ್ನು ಹೇಳಲಿಕ್ಕೆ ಅದರ ಅರ್ಥವನ್ನು ಹೇಳಲಿಕ್ಕಾಗೋದಿಲ್ಲ. ಆದರೆ ನಾವು ದೇವರನ್ನು ಹೇಗೆ ನಡ್ಕೋತೀವಿ ಅನ್ನೋದೊಂದು ದಾಸರು ಇದರಲ್ಲಿ ನರಹರಿತೀರ್ಥರು ಇದರಲ್ಲಿ ತಿಳಿಸಿಕೊಟ್ಟಿದ್ದಾರೆ. ನಮ್ಮ ವ್ಯವಹಾರದಲ್ಲಿ ನಾವು ಹೆಂಗಿರ್ತೀವಿ, ದೇವರ ವ್ಯವಹಾರ ಬಂದಾಗ ನಾವು ಹೆಂಗಾಗ್ತೀವಿ, ಈ ಹಾಡಲ್ಲಿ ಅದನ್ನು ನರಹರಿತೀರ್ಥರು ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅವರಂತಾರೆ, ಮಾತಿನಲ್ಲಿ ಹರಿದಾಸತನ, ಮಾತಾಡುವಾಗೆಲ್ಲ ಅಯ್ಯೋ ನಾನು ದೇವರ ದಾಸ, ನಾನು ಭಗವಂತನ ದಾಸ, ನಂದೇನಿದೆ ಎಲ್ಲ ಭಗವಂತಂದು ಅಂತಂತಾರಂತ. ಮಾತಿನಲ್ಲಿ ಹರಿದಾಸತನ, ನೀತಿಯಲ್ಲಿ ಪ್ರಭುದಾಸತನ. ನಡ್ಕೊಳ್ಳೋದು ಮಾತ್ರ ನಾನೇ ಭಾರಿ, ನನ್ನಿಂದೆ ಆಯಿತು ಅಂತ ನಡ್ಕೊಳ್ಳೋದು. ಮಾತಲ್ಲಂತಾರೆ ನಂದೇನು, ಎಲ್ಲ ದೇವರದೇ, ಎಲ್ಲ ದೇವರ ಅನುಗ್ರಹ. ಹೀಗೆ ಡಾಂಭಿಕವಾದ ಬದುಕನ್ನು ಜನ ಬದುಕ್ತಾರೆ ಅನ್ನೋದನ್ನು ಆಗಿನ ಕಾಲಕ್ಕಿಂತ ಜನ ಇದ್ರು ನೋಡ್ರಿ. ನರಹರಿತೀರ್ಥರ ಕಾಲಕ್ಕೆ ಹಾಗಿದ್ರು ಅಂದರೆ ಈಗಿಂದೆಲ್ಲ ಏನು ಮಾತಾಡು. ಅವರಂತಾರೆ, ಏಕಾಂತದಲ್ಲಿ ಧನದ ಗೋಷ್ಠಿ. ನರಹರಿತೀರ್ಥರು ಏಕಾಂತದಲ್ಲಿ ಧನದ ಗೋಷ್ಠಿ, ಲೋಕಾಂತದಿ ವೈರಾಗ್ಯದ ಗೋಷ್ಠಿ. ಶ್ರೀಕಾಂತನ ಸೇವೆಗೆ ಅನುಮಾನ, ಭೂಕಾಂತನ ಸೇವೆಗೆ ಸಮ್ಮಾನ. ಒಬ್ಬರೇ ಕೂತ್ಕೊಂಡ್ರೆ ಇದೇ ವಿಚಾರ, ಏನು ಬಂತು, ಎಷ್ಟು ಗಳಿಸ್ದೆ, ಎಷ್ಟು ಬಂತು, ಏನು ಕೊಟ್ಟರು, ಇವೇ ವಿಚಾರಗಳೇ ಇರುತ್ತೆ. ಏಕಾಂತದಲ್ಲಿ ಬರೀ ದುಡ್ಡಿನ ಬಗ್ಗೆ ಮಾತು. ಸ್ಟೇಜ್ ಮೇಲೆ ಕೂತ್ಕೊಂಡ್ಬಿಟ್ರೆ ಭೂಕಾಂತನ ಬಗ್ಗೆ ಮಾತಾಡೋದು, ಬರೀ ವೈರಾಗ್ಯದ ಮಾತುಗಳನ್ನು ಹೇಳೋದು. ದೇವರ ಸೇವೆ ಮಾಡಲಿಕ್ಕೆ ಅನುಮಾನ ಪಡ್ತಾನಂತೆ, ಆದರೆ ರಾಜನ ಸೇವೆ ಮಾಡಲಿಕ್ಕೆ ಸಂತೋಷ ಪಡ್ತಾನೆ. ಯಾಕಂದ್ರೆ ರಾಜ ತಕ್ಷಣ ದುಡ್ಡು ಕೊಡ್ತಾನೆ. ಇದನ್ನು ಬರೀತಾರೆ. ಆದ್ದರಿಂದ ಕೊನೆಗವರಂತಾರೆ, ಬಹಳ ವಿಸ್ತಾರವಾಗಿದೆ ಇದು. ಯಾರಿಗಾಗಿ ಧಾವತಿ ಪಡುವೆ, ಇನ್ನಾರಿಗೆ ಒಡವೆಯ ಬಚ್ಚಿಡುವೆ, ನಾರಿ ಪುತ್ರ ಮಿತ್ರಾದಿಗಳು ಯಾರೂ ಬಾರರೋ ಸಂಗಡದಿ, ಭಜಿಸು ಬ್ರಹ್ಮಾದಿ ವಂದಿತ ಹರಿಯ, ತ್ಯಜಿಸು ಕಾಮಾದಿ ದುರ್ವಿಷಯ, ಸುಜನ ವಂದಿತನಾದ ನರಹರಿಯ, ಭಜಿಸು ಶ್ರೀಶ ಶ್ರೀ ರಘುಪತಿಯ ಅಂತ ಆ ಹಾಡನ್ನು ಮುಗಿಸ್ತಾರೆ. ದೇವರನ್ನು ಸ್ತೋತ್ರ ಮಾಡು, ಅವನು ಮಾತ್ರ ನಮ್ಮೊಟ್ಟಿಗೆ ಬರ್ತಾನೆ, ಇನ್ಯಾರ್ಯಾರ್ಯಾರ್ಯಾರ್ಯಾರು ಬರೋದಿಲ್ಲ. ಗಳಿಸಿದ ಸಂಪತ್ತು, ಪಡೆದ ಹೆಂಡತಿ, ಮಕ್ಕಳು ಯಾರೂ ಬರೋಲ್ಲ. ಸುಜನ ವಂದಿತನಾದ ನರಹರಿಯ ಭಜಿಸು ಶ್ರೀಶ ಶ್ರೀ ರಘುಪತಿಯ ಅಂತ ನರಹರಿತೀರ್ಥರು ಮಾಡಿದಂತಹ ಈ ಹಾಡನ್ನು ನಾವು ಕೇಳ್ತೇವೆ. ಹೀಗೆ ಈ ಹಾಡಿನ ಮೂಲಕ ದಾಸ ಸಾಹಿತ್ಯಕ್ಕೆ ಒಂದು ಹೊಸ ಬೆಳಕನ್ನು ಕೊಟ್ಟು ಅದರ ದೀಪ ಪ್ರಜ್ವಾಲನೆಯನ್ನು ಮಾಡಿದಂತಹ ಮಹಾನುಭಾವರು ನರಹರಿತೀರ್ಥರು. ಹೀಗಾಗಿ ಅವರು ಮಾಡಿದ ಎರಡು ದೊಡ್ಡ ಕೆಲಸ. ಒಂದು, ಮೂಲರಾಮದೇವರನ್ನು ತಂದುಕೊಟ್ಟರು. ಇಲ್ಲದೆ ಹೋಗಿದ್ದರೆ ಅದು ಗಜಪತಿ ಆಸ್ಥಾನದಲ್ಲಿ ಹಾಗೆ ಭೂಮಿಯಲ್ಲಿ ಇತ್ತದು. ಅದರಿಂದ ಏನು ಲಾಭ? ಇವತ್ತು ನಮ್ಮೆಲ್ಲರ ಪಾಪಗಳನ್ನು ಕಳೆಯುವುದಕ್ಕಾಗಿ ರಾಮದೇವರು ನಿತ್ಯ ಪೂಜೆಗೊಳ್ತಾ ಇದ್ದಾರೆ. ಅದು ಬಹಳ ದೊಡ್ಡ ಕೆಲಸ. ಇನ್ನೊಂದು, ದಾಸ ಸಾಹಿತ್ಯಕ್ಕೆ ಒಂದು ನಾಂದಿ ಹಾಡಿದ್ದು, ಇದು ಮತ್ತೂ ಬಹಳ ದೊಡ್ಡ ಕೆಲಸ. ಹೀಗೆ ಮಾಡಿ
ಅವರು ಮುಂದೆ ಅಕ್ಷೋಭ್ಯ ತೀರ್ಥರಿಗೆ ಪೀಠವನ್ನು ಕೊಡ್ತಾರೆ. ಹಂಪಿಯ ಪ್ರಾಂತದಲ್ಲಿ ವೆಂಕಟಾಪುರದಲ್ಲಿ ಅವರ ಬೃಂದಾವನ ಇದೆ. ಅವರು ಬೃಂದಾವನಸ್ಥರಾಗ್ತಾರೆ. ನಾವು ಸ್ವಾಮಿಗಳ ಜೊತೆ ಸಂಚಾರದಲ್ಲಿ ಇದ್ದಾಗ ಪ್ರತಿ ವರ್ಷ ನರಹರಿ ತೀರ್ಥರ ಆರಾಧನೆಗೆ ಹೋಗ್ತಾ ಇದ್ವಿ. ಆ ಆನಂದವೇ ಬೇರೆ. ಕಾಡು, ಒಂದು ಬಂಡೆ ಇದೆ, ಹೋಗಬೇಕಾದ್ರೆ ನದಿ ದಾಟ್ಕೊಂಡು ಹೋಗಬೇಕು. ಒಂದೊಂದು ಸಾರಿ ತುಂಬ ನೀರಿರೋದು, ನೀರು ಕಮ್ಮಿ ಇದ್ದರೆ ನಡ್ಕೊಂಡೇ ಹೋಗ್ತಾ ಇದ್ವಿ. ಅಂದರೆ ಬಂಡೆ ಮೇಲೆ ಬಂಡೆ ಹಾರಿಕೊಂಡು, ನೀರಿದ್ದರೆ ತೆಪ್ಪದಲ್ಲಿ ಹೋಗಬೇಕು. ಸ್ವಾಮಿಗಳು ಪಾಠ ನರಹರಿ ತೀರ್ಥರ ಮುಂದೆ ದೊಡ್ಡ ಬಂಡೆಗಲ್ಲಿವೆ, ಅಲ್ಲಿ ಬೇರೆ ಏನೂ ಇಲ್ಲ. ಅಲ್ಲಿ ಆ ಬಂಡೆಗಲ್ಲ ಮೇಲೆ ಅಲ್ಲಲ್ಲಿ ಬ್ಯಾಗ್ ಇಟ್ಕೊಂಡಿರ್ಬೇಕು. ಆ ನದಿ ದಾಟಿ ಈ ಕಡೆಗೆ ಬಂದ ಮೇಲೆ ಅಲ್ಲಿ ಊಟದ ವ್ಯವಸ್ಥೆ ಇಲ್ಲ. ಆ ಕಡೆಗೆ ಬರೀ ಪಾಠ ಪೂಜೆ, ಊಟ ಎಲ್ಲ ಈ ಕಡೆ. ಸ್ವಾಮಿಗಳು ಮಧ್ಯಾಹ್ನ ಪೂಜೆ ಎಲ್ಲ ಮುಗಿಸಿ ಹೊಸಪೇಟೆಗೆ ಬಂದುಬಿಡೋರು. ನಾವು ವಿದ್ಯಾರ್ಥಿಗಳು ಮಾತ್ರ ಅಲ್ಲಿರ್ತಾ ಇದ್ವಿ. ಈ ಕಡೆಯಿಂದ ಒಂದು ಲೈನ್ ಕೊಟ್ಟರೋರಲ್ಲಿ. ರಾತ್ರಿ 8 ಗಂಟೆವರೆಗೂ ಆ ಲೈಟ್ ಇರೋದು. 8 ಗಂಟೆಗೆ ನಾವೆಲ್ಲ ಮತ್ತೆ ರಾತ್ರಿ ನದಿ ದಾಟ್ಕೊಂಡು ಈ ಕಡೆ ಬಂದು ಊಟ ಮಾಡ್ತಾಯಿದ್ವಿ. ಊಟ ಮಾಡಿ ಅಲ್ಲಿಗೆ ಹೋಗಬೇಕು. ಆಮೇಲೆ ಲೈಟ್ ಆಫ್ ಮಾಡಿಬಿಡೋದು. ಕತ್ತಲೆ, ಭಯ ಇಲ್ಲ, ಏನೋ ಒಂದು ಸಂತೋಷ ಇರ್ತದೆ. ಅದಕ್ಕೆ ಒಂದು ಮಾತು ಹೇಳ್ತಾರಲ್ಲ, ದೇಶ ಸುತ್ತು ಕೋಶ ಓದು ಅಂತ. ಸಂಚಾರದಲ್ಲಿದ್ದರೆ ಎರಡೂ ಆಗುತ್ತೆ. ಸ್ವಾಮಿಗಳ ಜೊತೆಗಿದ್ದು ಆ ಸಂಚಾರವೇ ಒಂದು ವಿಚಿತ್ರ ಆನಂದ ಅನುಭವ. ಅದು ಬರೀ ಬಾಯಿಂದ ಹೇಳಿದರೆ ಸಾಲಲ್ಲ, ಅದು ಅನುಭವಿಸಿದರೆ ಆ ಸಂತೋಷ ಗೊತ್ತಾಗುತ್ತೆ. ಹೀಗಾಗಿ ಅಂತಹ ನರಹರಿ ತೀರ್ಥರ ಸನ್ನಿಧಾನದಲ್ಲಿ ನಮಗೆ ಮೂಲರಾಮದೇವರನ್ನು ನೋಡುವ ಸೌಭಾಗ್ಯವನ್ನು ಆ ಪೀಠದಲ್ಲಿಯೇ ಬಂದಂತಹ ನಮ್ಮ ಸ್ವಾಮಿಗಳು ಪ್ರತಿ ವರ್ಷ ಮಾಡಿಸ್ತಾರೆ. ಈ ವರ್ಷ ಕರೋನಾ ಮಹಾಮಾರಿಯಿಂದ ಸ್ವಾಮಿಗಳು ಅಲ್ಲಿಗೆ ಹೋಗಲಿಕ್ಕಾಗಿಲ್ಲ. ಆದರೆ ಅವರು ಎಲ್ಲಿ ರಾಮದೇವರ ಪೂಜೆ ಮಾಡ್ತಾರಲ್ಲ, ಅಲ್ಲಿ ನರಹರಿ ತೀರ್ಥರು ಬಂದು ಆರಾಧನೆಯನ್ನು ಸ್ವೀಕಾರ ಮಾಡ್ತಾರೆ. ಅದರೊಳಗೆ ಎರಡು ಮಾತಿಲ್ಲ. ಅಂತಹ ನರಹರಿ ತೀರ್ಥರ ಸ್ಮರಣೆಯನ್ನು ಮಾಡ್ತಾ, ಮಹಾನುಭಾವರಾದಂತಹ ಗೋಪಾಲದಾಸರ ಪೂರ್ವಾರಾಧನಾ ಮಹೋತ್ಸವ ಇವತ್ತು. ಗೋಪಾಲದಾಸರು ನಾಳೆಯವರ ಬಗ್ಗೆ ನಾಳೆ ವಿದ್ವಾಂಸರು ವಿಸ್ತಾರವಾಗಿ ಹೇಳ್ತಾರೆ. ಆದರೂ ದಾಸರ ಬಗ್ಗೆ ನಾವು ಮಾತಾಡದೆ ಮಾತು ಮುಗಿಸ್ಲಿಕ್ಕೆ ನಮಗೆ ಮನಸ್ಸಿಲ್ಲ. ಆದ್ದರಿಂದ ಗೋಪಾಲದಾಸರ ಬಗ್ಗೆ ಒಂದೆರಡು ಮಾತು ಹೇಳ್ತೇನೆ. ದಾಸ ಸಾಹಿತ್ಯದಲ್ಲಿ ಪುರಂದರದಾಸರ ನಂತರದಲ್ಲಿ ಅನೇಕ ವರ್ಷಗಳು ಮತ್ತೆ ಗ್ಯಾಪ್. ಆಮೇಲೆ ವಿಜಯದಾಸರು ಬರ್ತಾರೆ. ವಿಜಯದಾಸರ ಶಿಷ್ಯರೇ ಗೋಪಾಲದಾಸರು. ಎಲ್ಲವನ್ನ ಬಿಟ್ಟು ದಾಸರಾಗಬೇಕು. ಎರಡೇ ಇರೋದು ಜಗತ್ತಿನಲ್ಲಿ, ಎಲ್ಲ ಬಿಟ್ಟು ದಾಸರಾಗಬೇಕು ಒಂದು, ಅಥವಾ ಏನೂ ಇಲ್ಲದೆ ದಾಸರಾಗಿ ಎಲ್ಲ ಪಡಿಬೇಕು. ಇದು ಎರಡೇ ಇದೆ. ಪುರಂದರದಾಸರು, ವಿಜಯದಾಸರು, ಅಥವಾ ವಿಜಯದಾಸರು ಗೋಪಾಲದಾಸರು ಒಂದು ಕೆಟಗರಿ, ಪುರಂದರದಾಸರು ಒಂದು ಕೆಟಗರಿ. ಏನು ಕೋಟಿ ದುಡ್ಡು ನವಕೋಟಿ ನಾರಾಯಣನಿಗೆ, ಎಲ್ಲ ಬಿಟ್ಟರು ದಾಸರಾದರು ಪುರಂದರದಾಸರು. ಬಡತನ ಎಂಥ ಬಡತನ ವಿಜಯದಾಸರಿಗೆ, ಗೋಪಾಲದಾಸರಿಗೆ. ಕಿತ್ತಿ ತಿನ್ನುವ ಬಡತನ, ಸತ್ತೋಗಬೇಕು ಅನ್ನುವಂತಹ ಬಡತನ ವಿಜಯದಾಸರಿಗೆ. ಗೋಪಾಲದಾಸರಿಗೆ ಅವರ ತಾಯಿಗೆ ತಂದೆ ಬೇಗ ತೀರ್ಕೊಂಡ್ಬಿಡ್ತಾರೆ, 4 ಜನ ಮಕ್ಕಳು. ಇವ್ರು ಎಲ್ಲಿ ಹೋಗ್ತಾರಲ್ಲ ಅಪಶಕುನ ಆಗತ್ತೆ. ಗೋಪಾಲದಾಸರ ತಾಯಿ, ಭಾಗಣ್ಣನ ತಾಯಿ ಎಲ್ಲಿ ಹೋಗ್ತಾಳಲ್ಲ ಅಪಶಕುನ. ಕೊನೆಗೆ ಅವಳಿಗೆ ಹೆಂಗೆ ಫೀಲಿಂಗ್ ಬಂದ್ಬಿಡ್ತು ಅಂದರೆ, ನಾನೆಲ್ಲಾದರೂ ಹೋದರೆ ಕೆಟ್ಟದ್ದಾಗತ್ತೆ, ಆ ಫೀಲಿಂಗ್ ಬಂದ್ಬಿಡ್ತು. ಬಹಳ ಜನ ನಮ್ಮ ಬಗ್ಗೆ ಆ ಥರ ಮಾತಾಡ್ತಾ ಇದ್ದರೆ ನಮಗೆ ಹಂಗೆ ಅನಿಸ್ಬಿಡತ್ತೆ ಒಂದೊಂದು ಸರಿ, ನಾನು ಹೋದರೆ ಕೆಟ್ಟದ್ದಾಗತ್ತೇನೋ ಅಂತ. ಊರು ಬಿಟ್ಟು ಬೇರೆ ಊರಿಗೆ ಹೋಗ್ತಾಳೆ. ಇವಳ ಪ್ರಸಿದ್ಧಿ ಹೆಂಗಾಗಿರುತ್ತೆ ಅಂದರೆ, ಎಲ್ಲ ಊರಲ್ಲೂ ಪ್ರಸಿದ್ಧಿ ಆಗಿಬಿಟ್ಟಿರ್ತಾಳೆ. ಇವಳು ಬಂದರೆ ಕೆಟ್ಟದ್ದಾಗ. ಯಾರೂ ಕೆಲಸ ಕೊಡಲಿಲ್ಲ, 4 ಜನ ಮಕ್ಕಳು, ಜೀವನ ನಡೆಸಬೇಕು. ಉಪನಯನ ಮಾಡಲಿಕ್ಕೆ ದುಡ್ಡಿಲ್ಲ ಅವಳ ಹತ್ರ. ಮಗನಿಗೆ ವಯಸ್ಸಾಗಿದೆ, ಭಾಗಣ್ಣನಿಗೆ ಉಪನಯನದ ವಯಸ್ಸು. ಉಪನಯನ ಮಾಡಲಿಕ್ಕೆ ದುಡ್ಡಿಲ್ಲ. ಜನಿವಾರ ತಗೊಳ್ಳಿಕ್ಕೆ ದುಡ್ಡಿಲ್ಲಂತ. ಉಪನಯನ ಮಾಡಲಿಕ್ಕೆ ಬಿಡ್ರಿ, ಜನಿವಾರ ತಗೊಳ್ಳಿಕ್ಕೆ ದುಡ್ಡಿಲ್ಲ. ಏನು ಮಾಡೋದು? ಅಷ್ಟು ಕಷ್ಟ ಇತ್ತು. ಹೀಗೆ ಬಡತನ ವಿಜಯದಾಸರ ಮತ್ತು ಗೋಪಾಲದಾಸರ ಜೀವನದಲ್ಲಿ ನಾವು ನೋಡ್ತೇವೆ.
ಆದರೆ ಇವರನ್ನು ಅತ್ಯಂತ ಶ್ರೀಮಂತರನ್ನಾಗಿ ಮಾಡಿದ್ದು ದಾಸ ಸಾಹಿತ್ಯ. ಎಲ್ಲವನ್ನ ಬಿಡಿಸಿ ಅವರನ್ನು ಕರ್ಕೊಂಬಂದದ್ದು ಇದೇ ದಾಸ ಸಾಹಿತ್ಯ. ನವಕೋಟಿ ನಾರಾಯಣನನ್ನು ಏನೂ ಇಲ್ಲದವರನ್ನು ತುಂಬ ಶ್ರೀಮಂತರನ್ನಾಗಿ ಮಾಡಿ, ಅವರೇನು ಐಷಾರಾಮ ಭೋಗ ಜೀವನವನ್ನು ಮಾಡಿಲ್ಲ, ಅವೆಲ್ಲವನ್ನು ಅವರು ದಾನನೇ ಮಾಡಿದ್ದಾರೆ, ಬ್ರಾಹ್ಮಣರಿಗೆ ಕೊಟ್ಟಿದ್ದಾರೆ, ಅದು ಬೇರೆ. ವಿಜಯದಾಸರೇ ಹೇಳುವಂತೆ, ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರೋ ಮಹಾರಾಯ. ಎಂಥ ಮಾತದು. ಹೀಗಾಗಿ ಆ ಶ್ರೀಮಂತರನ್ನಾಗಿ, ಅದು ವಾಂಗ್ಮಯ ಶ್ರೀಮಂತಿಕೆಯನ್ನು ಕೊಟ್ಟು ಜನಸಂಪತ್ತನ್ನು ಕೊಟ್ಟಂತಹದ್ದು ಈ ದಾಸ ಸಾಹಿತ್ಯ. ಅಷ್ಟಾದರೂ ಅವರ ಪೂರ್ತಿ ಚರಿತ್ರೆ ನಾನು ಹೇಳೋದಿಲ್ಲ. ಅಷ್ಟಾದರೂ ಕೂಡ ಮನೆಯಲ್ಲಿ ಕೆಲವರು ಇರ್ತಾರೆ, ತುಂಬ ಬಡತನವನ್ನು ನೋಡಿರ್ತಾರಲ್ಲ, ಅವರಿಗೆ ಕೈ ಬಿಚ್ಚಲಿಕ್ಕೆ ಮನಸ್ಸೇ ಬರೋದಿಲ್ಲ. ಯಾರು ತುಂಬ ಕಷ್ಟಪಟ್ಟಿರ್ತಾರೆ ನೋಡ್ರಿ ಹಿಂದೆ ಬದುಕಿನಲ್ಲಿ, ಅವರಿಗೆ ತುಂಬ ಬೇಗ ಏನಾದರೂ ದಾನ ಮಾಡಬೇಕು ಅಂದರೆ ಮನಸ್ಸು ಬರೋದೇ ಇಲ್ಲ. ಗೋಪಾಲದಾಸರ ತಾಯಿ ಹಾಗಿದ್ಲು. ಅವಳಿಗೆ ಪಾಪ ಬಾಲ್ಯದಲ್ಲಿ ಮಕ್ಕಳನ್ನೆಲ್ಲ ತನ್ನ ಚಿಕ್ಕ ವಯಸ್ಸಿನಲ್ಲಿ ಸಾಕುವಾಗ ಒಂದೊಂದು ಮನೆಗೆ ಅಕ್ಷರಶಃ ಭಿಕ್ಷೆ ಬೇಡಿದ್ದಾಳಂತೆ. ಭಾಗಣ್ಣನ ತಾಯಿ ಒಂದೊಂದು ಮನೆಗೂ ಅಕ್ಷರಶಃ ಭಿಕ್ಷೆ ಬೇಡಿದ್ದಾಳೆ. ಯಾರು ಭಿಕ್ಷೆನೂ ಹಾಕ್ತಿದ್ದಿಲ್ಲ ಇವಳಿಗೆ, ಅಂತಹ ಪರಿಸ್ಥಿತಿ ಇತ್ತು. ಆಗ ಒಮ್ಮೆ ಗೋಪಾಲದಾಸರು ಅವರ ಭಜನೆ ಯಾಯಿವಾರದಿಂದ ಬೇಕಾದಷ್ಟು ಸಂಪತ್ತು ಗೋಪಾಲದಾಸರಿಗೆ, ಅಂದರೆ ಬೇಕಾದಷ್ಟು ಜನ ಮನ್ನಣೆಯನ್ನು ಕೊಡೋರು, ಗೌರವ ಕೊಡೋರು, ಇವೆಲ್ಲ ನಡೀತಾ ಇತ್ತು. ಒಮ್ಮೆ ಭಾಗಣ್ಣನ ಮನೆಯಲ್ಲಿ ಯಾವುದೋ ಕಾರಣದಿಂದ ಒಂದು ದೊಡ್ಡ ಅನ್ನದಾನ ಕಾರ್ಯಕ್ರಮ ನಡೀತಾ ಇದೆ. ಇವರು ಎಷ್ಟು ಜನ ಅಂದ್ಕೊಂಡಿದ್ದಾರೋ ಅದಕ್ಕಿಂತ ದುಪ್ಪಟ್ಟು ಜನ ಬಂದುಬಿಟ್ಟರು. ಅಡಿಗೆ ಮಾಡಿಸಿದ್ದಾರೆ ಸಮೃದ್ಧ, ಆದರೂ ಜಾಸ್ತಿ ಜನ ಆಯಿತು. ವೆಂಕಮ್ಮ ತುಂಬ ಲೋಭಿಯಾಗಿದ್ಲು. ಇನ್ನೊಂದಿಷ್ಟು ಅಕ್ಕಿ ಬೇಕಾಗಿತ್ತು ಅನ್ನ ಮಾಡಲಿಕ್ಕೆ. ಇವರು ಹೇಳಿ ಕಳಿಸ್ತಾರೆ, ಅವಳಂತಾಳೆ ಅಕ್ಕಿ ಖಾಲಿ ಆಗೋಗಿದೆ ಅಂತ ಅಕ್ಕಿಯ ಮೂಟೆಯನ್ನು ಮುಚ್ಚಿಟ್ಬಿಡ್ತಾಳೆ. ಯಾಕಂದ್ರೆ ನಾಳೆಗೆ ಮತ್ತೆ ಉಳಿದೇ ಇದ್ದರೆ ಕಷ್ಟ. ನೋಡ್ರಿ, ಯಾರು ತುಂಬ ಬಡತನ ನೋಡಿರ್ತಾರೆ ಅವರಿಗೆಲ್ಲ ಈ ಭಯ ಇರುತ್ತೆ. ಗೊತ್ತಾಯ್ತು ಬಾಗಣ್ಣನಿಗೆ. ಏನು ಮಾಡಿದರು ಅಂದರೆ, ಹೇಗೋ ಬೇರೆ ಅಕ್ಕಪಕ್ಕದ ಮನೆಯಿಂದ ಏನೋ ತಂದು ವ್ಯವಸ್ಥೆ ಮಾಡಿ ಅವತ್ತಿನ ಅನ್ನದಾನದ ಎಲ್ಲ ಜವಾಬ್ದಾರಿಯನ್ನು ಮುಗಿಸಿದರು. ಮುಗಿಸಿದ ಮೇಲೆ ಪುನಃ ಮಾರನೇ ದಿನಕ್ಕೆ ಅಡಿಗೆಗೆ ಇವರಂತಾರೆ, ಗೋಪಾಲದಾಸರು ಅವ್ರ ತಾಯಿ ಹೇಳ್ತಾರೆ, ನಿನ್ನೆ ತೆಗೆದಿಟ್ಟಿದ್ದೆಲ್ಲ ಅಕ್ಕಿ ಅದನ್ನ ನೋಡೊಂಚೂರು ತಗೊಂಬ ಅಂತ. ಅವಳು ಹೋಗಿ ಆ ಚೀಲವನ್ನು ಓಪನ್ ಮಾಡಿದರೆ ವೆಂಕಮ್ಮನಿಗೆ ಆಶ್ಚರ್ಯ ಆಗುತ್ತೆ. ಅದರೊಳಗಿದ್ದ ಒಂದೊಂದು ಕಾಳು ಅಕ್ಕಿಯೂ ಕೂಡ ಕ್ರಿಮಿಯಾಗಿ ಹೋಗಿತ್ತಂತೆ. ಒಂದೊಂದು ಕಾಳು ಅಕ್ಕಿ ಕ್ರಿಮಿಯಾಗಿ ಹೋಗಿತ್ತು. ಭಾಗಣ್ಣ ಹೇಳ್ತಾನೆ, ನೋಡಿದೆ ಅಮ್ಮ, ಲೋಭ ಮಾಡಿದರೆ ಏನಾಗುತ್ತೆ, ನೀನು ತಿನ್ನಲಿಕ್ಕಿಲ್ಲ, ಬ್ರಾಹ್ಮಣರಿಗೂ ಕೊಡಲಿಕ್ಕಿಲ್ಲ, ಆದ್ದರಿಂದ ಯಾವತ್ತೂ ದಾನ ಮಾಡೋ ವಿಷಯದಲ್ಲಿ ನೀನು ಸರ್ವಥಾ ಹಿಂಜರಿಬೇಡ ಅಂತ ಗೋಪಾಲದಾಸರು ತಾಯಿ ಎಚ್ಚರಿಸ್ತಾರೆ. ಹೀಗಾಗಿ ಬಡತನದಲ್ಲಿಯೂ ಶ್ರೀಮಂತಿಕೆಯನ್ನು ಕಂಡಂತಹ ಮಹಾನುಭಾವರು ಗೋಪಾಲದಾಸರು. ಕೇವಲ ಗಾಯತ್ರಿ ಮಂತ್ರದಿಂದಲೇ ವಿಶಿಷ್ಟವಾದಂತಹ ಸಿದ್ಧಿಯನ್ನು ಪಡೆದವರು. ಎಲ್ಲೋ ಹೋಗಿ ಜ್ಯೋತಿಷ್ಯ ಕಲಿತು, ಏನೇನೋ ಸ್ವಲ್ಪ ಕಲಿತು, ಅರ್ಧರ್ಧ ಕಲಿತು, ಇವತ್ತೆಲ್ಲ ಹಾಗೆ ಅನೇಕ ಜನ ಮಾಡ್ತಾರೆ. ದೊಡ್ಡ ಬೋರ್ಡ್ ಹಾಕ್ಕೊಂಡ್ಬಿಡ್ತಾರೆ, ಜ್ಯೋತಿಷ್ಯ ಹೇಳಲಾಗತ್ತೆ, ವಾಸ್ತುಶಾಸ್ತ್ರ, ಅದು ಇದು ಏನೇನೇನೇನೇನೋ ಹಾಕ್ಕೋತಾರೆ. ಹಾಗೆ ಯಾವತ್ತೂ ಗೋಪಾಲದಾಸರು ಹಾಕ್ಕೊಳ್ಳಿಲ್ಲ. ಆದರೂ ಜನ ತಾವಾಗಿಯೇ ಗೋಪಾಲದಾಸರ ಹತ್ತಿರ ಬಂದು ದಿನಾ ತಮ್ಮ ಸಮಸ್ಯೆಗಳನ್ನು ಕೇಳಿಕೊಳ್ತಾ ಇದ್ದರು. ವಿಜಯದಾಸರಿಗೆ ಇವರ ಬಗ್ಗೆ ಗೊತ್ತಾಗಿ ವಿಜಯದಾಸರು ಇವರಿಗೆ ಕರೆದುಕೊಂಡು ಹೋಗಿ ಗೋಪಾಲ ವಿಠಲ ಅಂತ ಅಂಕಿತವನ್ನು ಕೊಟ್ಟು ಇವರಿಂದ ಅನೇಕ ಕೃತಿಗಳನ್ನು ರಚನೆ ಮಾಡಿಸುವುದರ ಜೊತೆಗೆ ಮುಂದೆ ಸಮಾಜಕ್ಕೆ ಜಗನ್ನಾಥದಾಸರಂತಹ ಒಬ್ಬ ಉತ್ಕೃಷ್ಟ ದಾಸರನ್ನು ಕೊಡಲಿಕ್ಕೆ ಪ್ರೇರಣೆಯನ್ನು ಮಾಡ್ತಾರೆ ವಿಜಯದಾಸರು. ಹೀಗಾಗಿ ಯಾವ ಗೋಪಾಲದಾಸರ ಕಥೆಯನ್ನು ನಾವು ಪೂರ್ಣ ಕೇಳಿದರೆ ಮೈ ರೋಮಾಂಚನ ಆಗುತ್ತೆ. ಅಂತಹ ಮಹನೀಯರು ಗೋಪಾಲದಾಸರು.
ಅನೇಕ ಕೃತಿಗಳನ್ನು ರಚನೆಯನ್ನು ಮಾಡಿದ್ದಾರೆ. ಧನ್ವಂತರಿಯ ಸ್ತೋತ್ರವನ್ನು ಮಾಡ್ತಾರೆ. ಆಯುರ್ದಾನವನ್ನು ಮಾಡಿದಂತಹ ಮಹಾನುಭಾವರು ಅವರು ಗೋಪಾಲದಾಸರು. ಒಂದು ಹಾಡು ಅವರದ್ದು ಬಹಳ ಚೆನ್ನಾಗಿದೆ, ನಾವೆಲ್ಲ ಕೇಳಬೇಕು. ಒಂದು ಹಾಡು, ಏಕೆ ಮಮತೆ ಕೊಟ್ಟೆ. ಏನು ಆ ಸಾಹಿತ್ಯವನ್ನು ನೀವು ನೋಡಬೇಕು, ಏನು ಅದ್ಭುತವಾದಂತಹ ಸಾಹಿತ್ಯ ಅದು. ದೇವರಿಗೆ ಪ್ರಾರ್ಥನೆ ಮಾಡ್ತಾರವರು. ಎಷ್ಟೋ ಜನಕ್ಕೆ ಮಮತೆ ಕೊಟ್ಟು ಬಿಡ್ತಾನೆ ದೇವರು. ಮಮತೆಯನ್ನು ಕೊಟ್ಟು ಅವರನ್ನು ತನ್ನಿಂದ ದೂರ ಮಾಡಿಬಿಡ್ತಾನೆ ಭಗವಂತ. ನಾವೆಲ್ಲ ಆ ಲಿಸ್ಟಲ್ಲೇ ಇದ್ದೀವಿ. ಏಕೆ ಮಮತೆ ಕೊಟ್ಟು ದಣಿಸುವಿರಂಗ, ನಮ್ಮನ್ನು ಯಾಕೆ ಇಷ್ಟು ಹೈರಾಣ ಮಾಡಿದ್ದಿ ಅಂತ ಕೇಳ್ತಾರೆ ಗೋಪಾಲದಾಸ. ಅಭಿಮಾನ ಕೊಟ್ಬಿಡ್ತಿ, ನಿನ್ನಲ್ಲಿ ಭಕ್ತಿ ಕೊಡಲ್ಲ, ಹೆಂಡತಿ ಮಕ್ಕಳು ಬಂಧುಗಳು ಸಂಪತ್ತು ಇವುಗಳಲ್ಲಿ ಅಭಿಮಾನವನ್ನು ಕೊಟ್ಟು ಮಮತೆಯನ್ನು ಕೊಟ್ಟು ನಾನು ಸಂಪಾದನೆ ಮಾಡಿದ್ದು ನಾನು ಗಳಿಸಿದ್ದು ಅಂತ ಅವುಗಳನ್ನು ಗಳಿಸೋದ್ರಲ್ಲಿ, ಅದನ್ನು ಉಳಿಸೋದ್ರಲ್ಲಿ, ಅದನ್ನು ಬೆಳೆಸೋದ್ರಲ್ಲಿ, ಅದರಲ್ಲಿಯೇ ಮನಸ್ಸನ್ನು ಕೊಟ್ಟು ನಮ್ಮನ್ನು ತುಂಬ ಹೈರಾಣ ಮಾಡಿದ್ದಿ. ನೀ ಕರುಣಾದಿಯನ್ನು ಪಾಲಿಸೋ ಕೃಷ್ಣ ಅಂತ ಬಹಳ ಅದ್ಭುತವಾದಂತಹ ಕೃತಿಯನ್ನು ಗೋಪಾಲದಾಸರು ರಚನೆ ಮಾಡ್ತಾರೆ. ಒಂದೊಂದು ಮಾತಿಗೂ ಅಲ್ಲಿ ಅರ್ಥವನ್ನು ಹೇಳ್ತಾ ಹೋದರೆ ಒಂದು ವಾರ ಬೇಕು ಈ ಹಾಡಿಗೆ. ಅಷ್ಟು ಅರ್ಥಪೂರ್ಣವಾದಂತಹ ಕೃತಿಗಳನ್ನು ಗೋಪಾಲದಾಸರು ರಚನೆಯನ್ನು ಮಾಡಿದ್ದಾರೆ. ಕೊನೆಗೆ ಅದರಲ್ಲಿ ಅಂತಾರವರು, ಎಂದಿಗೆ ನಿನ್ನ ಚಿತ್ತಕ್ಕೆ ಬರುವುದೋ ಸ್ವಾಮಿ ಅಂದೇ ಉದ್ಧರಿಸಯ್ಯ ಕರುಣಿಯೇ. ನಾನಿಷ್ಟು ಪ್ರಾರ್ಥನೆ ಮಾಡಿದ್ದೀನಿ ಸರಿ, ಆದರೆ ನೀನು ಸತ್ಯ ಸಂಕಲ್ಪ. ಯಾವತ್ತಿಗೆ ನಿನ್ನ ಮನಸ್ಸಿಗೆ ನನ್ನನ್ನು ಉದ್ಧಾರ ಮಾಡಬೇಕು ಅಂತ ಅನಿಸುತ್ತೆ ಅವತ್ತು ನನ್ನನ್ನು ಉದ್ಧರಿಸು, ಆದರೆ ನನ್ನ ಕೈ ಬಿಡಬೇಡ. ಸುಂದರ ವಿಗ್ರಹ ಗೋಪಾಲ ವಿಠಲ ಸುಖ ಸಾಂದ್ರ ಭವ ಮೋಚಕ ನಮೋ ನಮೋ ಅಂತ ಗೋಪಾಲದಾಸರು ಬಹಳ ಅದ್ಭುತವಾದಂತಹ ಕೀರ್ತನೆಯನ್ನು ತಾವು ರಚನೆಯನ್ನು ಮಾಡಿದ್ದಾರೆ. ಏಕೆ ಮಮತೆ ಕೊಟ್ಟು ದಣಿಸು ವೀರಂಗ. ಹೀಗೆ ಅನೇಕ ಕೃತಿಗಳನ್ನು, ಧನ್ವಂತರಿಯ ಬಗ್ಗೆ ಹಾಡುಗಳನ್ನು ರಚನೆ ಮಾಡಿದಂತಹ ಮಹಾನುಭಾವರು ಗೋಪಾಲದಾಸರು. ಅನೇಕ ಉಗಾಭೋಗಗಳನ್ನು ಗೋಪಾಲದಾಸರು ರಚನೆಯನ್ನು ಮಾಡಿದ್ದಾರೆ. ಅವರು ಮಾಡಿದಂತಹ ಆ ಎಲ್ಲ ಕೃತಿಗಳು, ಉಗಾಭೋಗಗಳು ಎಷ್ಟೋ ಇವತ್ತಿಗೂ ಉಪಲಬ್ಧಿ ಇದೆ. ಕೇಳಿದರೆ ಏಕಾಂತದಲ್ಲಿ ಕುಳಿತು ಆ ಕೀರ್ತನೆಗಳನ್ನು ಕೇಳುತ್ತಾ ಇದ್ದರೆ ಮನಸ್ಸಿಗೆ ಅಷ್ಟೋ ಆನಂದ ಆಗುತ್ತೆ. ಅದನ್ನು ಅನುಭವಿಸ್ಬೇಕು. ಸುಮ್ಮನೆ ಆ ಮ್ಯೂಸಿಕ್ಕೋ ಸಂಗೀತನೋ ಅವುಗಳನ್ನು ಮಾತ್ರ ಕೇಳೋದಲ್ಲ, ಪ್ರಾಕ್ಟಿಕಲ್ಲಿ ಅವುಗಳ ಆ ಸಾಹಿತ್ಯವನ್ನು, ಅವರು ಬರೆದ ಅನುಸಂಧಾನಗಳನ್ನು ನಾವು ಏಕಾಂತದಲ್ಲಿ ಕುಳಿತು ಅದನ್ನು ಓದಬೇಕು, ಇಲ್ಲ ಅದನ್ನು ಕೇಳಬೇಕು. ನಿಜವಾಗಿಯೂ ನಮಗೇನಾದರೂ ಮನಸ್ಸಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಅವರು ಬರೀ ಶಬ್ದಗಳನ್ನು ಬರೆದಿಲ್ಲ, ದಾಸರೆಲ್ಲ ಆ ಶಬ್ದಗಳ ಜೊತೆ ನಮಗೆ ಮಾತಾಡ್ತಾರೆ. ಇದು ದಾಸ ಸಾಹಿತ್ಯದ ಒಂದು ವಿಶಿಷ್ಟ ಶಕ್ತಿ. ಆ ಶಬ್ದಗಳಿಂದ ಅವರು ಇವತ್ತಿಗೂ ನಮ್ಮ ಜೊತೆಗೆ ಮಾತಾಡ್ತಾರೆ. ಆ ಮಾತು ಕೇಳಿಸಿಕೊಳ್ಳುವಂತಹ ನಮಗೆ ಒಳಗಿವಿ ಇರಬೇಕು, ಮನಸ್ಸಿರಬೇಕು. ಅಂದಾಗ ಮಾತ್ರ ಆ ದಾಸ ಸಾಹಿತ್ಯವನ್ನು ನಿಜವಾಗಿಯೂ ಆಸ್ವಾದನೆ ಮಾಡಲಿಕ್ಕೆ ಸಾಧ್ಯ. ಹೀಗೆ ತುಂಬ ವಿಚಿತ್ರವಾದಂತಹ ಆಯುರ್ದಾನದಂತಹ ದೊಡ್ಡ ಕೆಲಸವನ್ನು ಗೋಪಾಲದಾಸರು ಮಾಡಿದ್ದಾರೆ. ಬಹಳ ಜನ ಅಂತಾರೆ, ಕರೋನಾ ಬಂದು ಈಗ ಬಹಳ ಜನ ಚಿಕ್ಕವರೇ ಹೋಗ್ಬಿಟ್ರು, ದೊಡ್ಡವರು ಉಳ್ಕೊಂಬಿಟ್ರು. ಅಯ್ಯೋ, ನಾನು ಕೊಟ್ಬಿಡ್ತಿದ್ದೆ ನನ್ನ ಆಯುಷ್ಯ, ಅವನು ಉಳಿಬಾರ್ದ. ಬಾಯಿ ಮಾತಿಗಂತಾರೆ. ಅದೇನು ಚಕ್ಕ ಹೆಂಗೆ ಕೊಡ್ತೀರಿ? ಕೊಡ್ಲಿಕ್ಕೆ ನಮ್ಮ ಹತ್ರ ಶಕ್ತಿಯಲ್ಲಿದೆ, ಎಷ್ಟಿದೆ ಅಂತ ನಮಗೇ ಗೊತ್ತಿಲ್ಲ. ಹೀಗಾಗಿ ಬೇರೆಲ್ಲ ದಾನ ಮಾಡ್ಬೋದು, ಆಯುರ್ದಾನ ಮಾಡೋದಿದೆ ಅಲ್ಲ, ಅದು ಭಾರಿ ಕಷ್ಟ. ಅದನ್ನು ಗೋಪಾಲದಾಸರು ಮಾಡಿ ಜಗನ್ನಾಥದಾಸರಂತಹ ಒಬ್ಬ ಉತ್ತಮ ಜ್ಞಾನಿಗಳನ್ನು ಸಮಾಜಕ್ಕೆ ಪರಿಚಯ ಮಾಡಿದಂತಹ ಮಹಾನುಭಾವರು ಗೋಪಾಲದಾಸರು. ಅವರಿಗೆ ವಿಜಯದಾಸರಂತಹ ಗುರುಗಳು, ಜಗನ್ನಾಥದಾಸರಂತಹ ಶಿಷ್ಯರು. ಅವರ ವ್ಯಕ್ತಿತ್ವ ಹೇಗೆ? ಹೀಗೆ ಆ ಗೋಪಾಲದಾಸರ ಸ್ಮರಣೆ ಮಾತ್ರದಿಂದಲೇ ನಮ್ಮ ಎಲ್ಲ ಆಪತ್ತುಗಳು ಪರಿಹಾರವಾಗತ್ತೆ. ಸತ್ಯಾಭಿಜ್ಞತೀರ್ಥರ ಪೂರ್ವಾರಾಧನೆ ಮತ್ತು ಯಾವ ರಾಮದೇವರನ್ನು ನರಹರಿತೀರ್ಥರು ತಂದುಕೊಟ್ಟರೋ ಆ ರಾಮದೇವರನ್ನು ಪುನಃ ತಂದುಕೊಟ್ಟವರು ಸತ್ಯಾಭಿಜ್ಞತೀರ್ಥರು. ಅವರ ಇದೇ ರಾಮೇಶ್ವರದ ಹತ್ತಿರ ಯಾತ್ರೆ ಮಾಡುವಾಗ, ದೋಣಿಯಲ್ಲಿ ಹೋಗುವಾಗ ಭಯಂಕರ ಬಿರುಗಾಳಿಗೆ ರಾಮದೇವರ ಪೆಟ್ಟಿಗೆ
ಇಲ್ಲೇ ಇದ್ದಾರೆ, ಅಲಂಕಾರಕ್ಕೆ ಬರುತ್ತೆ. ಹಾಂ, నేను ಮುಗಿಸೇ ಫೋನ್ ಮಾಡ್ತೀನಿ, ಇಲ್ಲ ಅಂತ. ಆದ್ದರಿಂದ ನಮ್ಮ ಸ್ವಾಮಿಗಳು ಹೇಳೋ ಸತ್ಯಾಭಿಜ್ಞ ತೀರ್ಥರು ನೋಡ್ರಿ, ನರಹರಿ ತೀರ್ಥರ ಆರಾಧನೆಯ ಮಧ್ಯಾರಾಧನೆ ದಿನ ಸತ್ಯಾಭಿಜ್ಞ ತೀರ್ಥರ ಪೂರ್ವಾರಾಧನೆ. ಒಬ್ಬರು ಮೂಲರಾಮದೇವರನ್ನ ತಂದು ಕೊಟ್ಟವರು, ಇನ್ನೊಬ್ಬರು ಮೂಲರಾಮದೇವರನ್ನ ಉಳಿಸಿಕೊಟ್ಟವರು. ಹೀಗಾಗಿ ಇಬ್ಬರೂ ಮಹನೀಯರು. ಆದ್ದರಿಂದ ಅಂತಹ ಸತ್ಯಾಭಿಜ್ಞ ತೀರ್ಥರ ಪೂರ್ವಾರಾಧನೆಯ ಪರಮ ಪವಿತ್ರವಾದಂತಹ ಪರ್ವಕಾಲವೂ ಇವತ್ತು ಇದೆ. ಆದ್ದರಿಂದ ಆ ಯಾವ ಸತ್ಯಾಭಿಜ್ಞ ತೀರ್ಥರ, ನರಹರಿ ತೀರ್ಥರ, ಗೋಪಾಲದಾಸರ ಎಲ್ಲರ ಅನುಗ್ರಹ ನಮ್ಮ ಮೇಲೆ ಆಗಲಿ ಅಂತ ನಾವು ಪ್ರಾರ್ಥನೆಯನ್ನು ಮಾಡ್ತಾ, ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮ ಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ ಅಸ್ಮದ್ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಸೀತಾಪತೆ ಶ್ರೀರಾಮಚಂದ್ರ ಪ್ರಿಯತಾ ಸುಪ್ರೀತೋ ವರದೋ ಭವತು. ಶ್ರೀಕೃಷ್ಣಾರ್ಪಣಮಸ್ತು. ನರಹರಿತೀರ್ಥರ, ಗೋಪಾಲದಾಸರ, ಪುರಂದರದಾಸರ, ಇನ್ನನೇಕ ಎಲ್ಲ ದಾಸರ ಆರಾಧನೆಯನ್ನು ನಮ್ಮ ಪುರಂದರದಾಸರ ಸಂಘದವರು ಕಳೆದ ಅನೇಕ ವರ್ಷಗಳಿಂದ ಅತ್ಯಂತ ವೈಭವದಿಂದ ಮಾಡಿಕೊಂಡು ಬರ್ತಾ ಇದ್ದಾರೆ. ಕರೋನಾ ಮಹಾಮಾರಿ ನಿಮಿತ್ತವಾಗಿ ಕಾರ್ಯಕ್ರಮ ಸಂಕೋಚ ಆಗಿದೆಯೇ ಹೊರತು ಕಾರ್ಯಕ್ರಮವನ್ನು ನಿಲ್ಲಿಸಿಲ್ಲ. ಆದ್ದರಿಂದ ಆ ಸಂಘದ ಎಲ್ಲ ಅಧ್ಯಕ್ಷರಾದಂತಹ ರಾಜಾರಾಮ್ ಅವರಿಗೂ, ಎಲ್ಲ ಸಮಿತಿಯ ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ತಿಳಿಸ್ತಾ, ಈ ತರಹದ ಒಂದು ಜ್ಞಾನ ಕಾರ್ಯವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕೆ ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸ್ತಾ, ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ ಅಸ್ಮದ್ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಸೀತಾಪತೆ ಶ್ರೀರಾಮಚಂದ್ರ ಪ್ರಿಯತಾಂ ಸುಪ್ರೀತೋ ವರದೋ ಭವತು. ಶ್ರೀಕೃಷ್ಣಾರ್ಪಣಮಸ್ತು. ನಾವು ಫೋನ್ ಮಾಡಿ ಆಮೇಲೆ ಇಲ್ಲಾಂದ್ರೆ ಆಚಾರ್ಯ ಹೇಳ್ತಾ ಇದ್ದಾರೆ ಬನ್ನಿ. ಹರೇ ನಮಃ. ಶ್ರೀ ಪುರಂದರದಾಸ ಸಂಘದ ಅವಧಿಯಿಂದ ಪ್ರತಿ ವರ್ಷ ನರಹರಿತೀರ್ಥರ ಆರಾಧನೆ, ಗೋಪಾಲದಾಸರ ಆರಾಧನೆ ಹಾಗೂ ಪುರಂದರದಾಸರ ಆರಾಧನೆ ವಿಜೃಂಭಣೆಯಾಗಿ 10 ದಿವಸ ಕಾಲ ಮಾಡೋ ಒಂದು ಪದ್ಧತಿ ನಮ್ಮದು. ಇವಾಗ ಎಲ್ಲರಿಗೂ ತಿಳಿದಂತೆ ಈ ಕೊರೋನಾ ಮಹಾಮಾರಿಯ ಕಾರಣದಿಂದ ನಾವು ಎಲ್ಲ ಸಂಕ್ಷಿಪ್ತವಾಗಿ ಮಾಡಬೇಕಾಗಿದೆ. ಹಿಂದಿನ ವರ್ಷ ಅದೇ ಥರ ಆಗಿತ್ತು. ಅದೇ ಥರ ಈ ವರ್ಷ ಇದು ಸರ್ಕಾರ ನಿರ್ಬಂಧ ಇದೆ, ಅದು ನಾವು ನೋಡ್ತಾ ಇದ್ದೇವೆ, ಎಲ್ಲರಿಗೂ ತೊಂದರೆ ಆಗ್ತಾ ಇದೆ ಅಂತೇಳಿ ಸಂಕ್ಷಿಪ್ತ ಮಾಡ್ತಾ ಇದ್ದೇವೆ. ಆಚಾರ್ಯರು ಅನುಗ್ರಹ ಮಾಡಿ ನಮಗೊಂದು ಇದು ಮೊದಲ ದಿವಸ ನರಹರಿತೀರ್ಥರ ಆರಾಧನೆ ಅಂತ ಅವಾಗ ಹೆಂಗಳಿಗೆಲ್ಲ ಹೇಳಿ ಜ್ಞಾನ ಅಭಿವೃದ್ಧಿ ಮಾಡಿದ್ದಾರೆ. ಇದೇ ಥರ ನಾಳೆ ಬಂದು ಗೋಪಾಲದಾಸರ ಆರಾಧನೆ, ಅದಕ್ಕೆ ನಮ್ಮ ಮಠಾಧಿಕಾರಿಗಳಾದ ಶ್ರೀ ರಘುನಾಚಾರ್ಯ ಅವರಿಂದ ಪ್ರವಚನ ಆಗ್ತಾಯಿದೆ. ನಮ್ಮ ಮೆಂಬರ್ಸ್ ಎಲ್ಲ ಅವಶ್ಯ ಬಂದು ಇದೆಲ್ಲ ಭಾಗವಹಿಸಲು ಕೇಳ್ತಿದ್ದೇವೆ. ಪುರಂದರದಾಸರ ಆರಾಧನೆ ಫೆಬ್ರವರಿ 1 ನಡೀತಿದೆ, ಆವತ್ತೆಲ್ಲ ಬಂದು ಭಾಗವಹಿಸಲು ಕೇಳ್ತಿದ್ದೇವೆ. ಈ ಆಚಾರ್ಯ ಬಂದು ಸಂಘದ ಪರವಾಗಿ ತಿಳಿಸೋದಾಗ್ತದೆ. ನಿಮಗೆ ಒಂದು ಸಾಕು ಅಂತ, ಒಂದೇ ಸಾಕು ನೋಡ್ರಿ. ನಾಳೆ ಸುಳ್ಳ ವಾಯ್ದೆ ಉಪಾಸಕರನ್ನ ಅಲಂಕಾರಕ್ಕೆ ಯಾರ್ಯಾರು ಒಬ್ಬರೇ ಬಂದಾರ, ಮಾಸು ಬಂದಾರ.
ವೀಕ್ಷಕರಿಗೆ ಚಾನಲ್ ಬಲರಾಮ ಕಡೆ ಫೋನ್ ಮಾಡಿದ್ರೆ ನಾಳೆ ನಾನೇ ಕೊಟ್ಟಿದ್ದೆ.